ವೆಲ್ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ತರಗತಿ ಆರಂಭ ಆಗ್ತಕ್ಕಂತ ತಡ ಆಯ್ತು. ಸಾರಿ. ಆಗಿಲ್ಲ, ನಾನು 12:15ಗೆ ಕ್ಲಾಸ್ ರೆಡಿ ಆಗಿರ್ತೀನಿ. ಇಲ್ಲಿ ಕೆಲವೊಂದು ತಾಂತ್ರಿಕ ಕಾರಣಗಳು ಅಡಚಣೆಗೆ ಕಾರಣ ಆಗಿವೆ. ಸೊ ವೆಲ್, ಈಗ ನಾನು ಕಳೆದ ಕ್ಲಾಸ್ ನಲ್ಲಿ ಫಸ್ಟ್ ಇಯರ್ BA ನ ಒಂದು ಫಸ್ಟ್ ಬ್ಲಾಕ್ ಅನ್ನು ಕುರಿತು ನಾನು ನಿಮ್ಮೊಂದಿಗೆ ಹಲವಾರು ವಿಚಾರಗಳನ್ನ ನಾನು ಸಂಕ್ಷಿಪ್ತವಾಗಿ ತುಂಬಾ ಬ್ರೀಫ್ ಆಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಸೊ ಈಗ ನಾವು ಎರಡನೇ ಬ್ಲಾಕ್ಗೆ ನಾವು ಎರಡನೇ ಬ್ಲಾಕ್ ನಲ್ಲಿ ಬರ್ತಕ್ಕಂತ ಜನಪದಗಳು, ಮೌರ್ಯರ ಒಂದು ಪತನಕ್ಕೆ ಕಾರಣಗಳು, ಕುಶಾನರು, ಗುಪ್ತರು, ಹರ್ಷವರ್ಧನ ಮತ್ತು ರಜಪೂತರು, ಈ ಎಲ್ಲಾ ವಿಚಾರನ ಎರಡನೇ ಬ್ಲಾಕ್ ನಲ್ಲಿ ನಾವು ಚರ್ಚೆ ಮಾಡಬಹುದು. ಸೊ ನಮ್ಗೆ ಇಲ್ಲಿ ಪ್ರಮುಖವಾಗಿ ಜನಪದಗಳು ಅಂತ ನಿಮ್ಗೆ ಬಹುಶಃ 7ನೇ ಬ್ಲಾಕ್ ಅಂತ ಕಾಣತ್ತದು ನಿಮ್ಗೆ. ಮ್ಯೂಟ್ ಮಾಡ್ಕೊಳ್ಳಿ ಆಶಾ, ಮ್ಯೂಟ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಸುಮಾರು ಏನು 2 ಬ್ಲಾಕ್ಗಳ, ಅಂದ್ರೆ 2ನೇ ಬ್ಲಾಕ್ ನಲ್ಲಿ ನಿಮ್ಗೆ ಮೊದಲನೇದಾಗಿ ಒಂದು ಏನು ಜನಪದಗಳು, ಮಹಾಜನಪದಾಸ್ ಅಂತಿದೆ. ದ ರೈಸ್ ಆಫ್ ಮೊನಾರ್ಕಿ ಇನ್ ಗ್ಯಾಂಗೆಟಿಕ್ ರೀಜನ್ ಅಂತ. ಅಂದ್ರೆ ಮಹಾಜನಪದಗಳು, ಗಂಗಾ ಮತ್ತು ಒಂದು ಮುಖಜ ಪ್ರದೇಶದಲ್ಲಿ ಮಹಾಜನಪದಗಳ ಏಳಿಗೆಗಳನ್ನ ನಾವು ನೋಡ್ತೀವಿ. ಈ ಮಹಾಜನಪದಗಳಲ್ಲಿ ನಾವು ಯಾವ ವಿಷಯಗಳನ್ನು ಕುರಿತು ತಿಳ್ಕೊಳ್ಬೇಕು, ಯಾವ ವಿಷಯಗಳನ್ನ ನಾವು ಅಧ್ಯಯನ ಮಾಡ್ಬೇಕು ಅಂತಕ್ಕಂಥದ್ದು ತುಂಬಾ ಮುಖ್ಯ ಆಗತ್ತೆ. ಸೊ ಇಲ್ಲಿ ನೋಡಿ, ಮಹಾಜನಪದಗಳಂತಂದ್ರೆ ನಮಗೆ ಸುಮಾರು 16 ಮಹಾಜನಪದಗಳು ನಮ್ಗೆ ಮುಖ್ಯ ಆಗತ್ತೆ. ಈ 16 ಮಹಾಜನಪದಗಳು ಅವತ್ತಿನ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ನಮ್ಗೆ ಚಾರಿತ್ರಿಕ ದಾಖಲೆಗಳಾಗಿರ್ತಕ್ಕಂಥ ಬೌದ್ಧ ದಾಖಲೆಗಳು, ಜಾತಕಗಳು, ಮಹಾವಂಗ, ಜೈನ ಭಾಗವತ ಸೂತ್ರಗಳು, ಮತ್ತೆ ಕಲ್ಪಸೂತ್ರ, ಮಹಾಭಾರತ, ರಾಮಾಯಣ, ಈ ಎಲ್ಲಾ ಒಂದು ಸಾಹಿತ್ಯ ಆಕರಗಳು ನಮ್ಗೆ ತಿಳಿಸ್ಕೊಡುತ್ತವೆ. ಈ 16 ಮಹಾಜನಪದಗಳು ನಾವೇನ್ ಮಾತನಾಡ್ತೀವಿ, ಅವು ಉದಾಹರಣೆಗೆ ಅಂಗ ಆಗಿರ್ಬೋದು, ಮಗಧ, ಕಾಶಿ, ಕೋಸಲ, ಈ ರೀತಿಯಾಗಿ ಗಾಂಧಾರ, ಚಂಪಾ, ವತ್ಸ, ಈ ರೀತಿಯಾಗಿ ಸುಮಾರು 16 ಮಹಾಜನಪದಗಳು ನಮ್ಗೆ ನಾವು ಆ ಒಂದು ಕಾಲಘಟ್ಟದಲ್ಲಿ ಅಸ್ತಿತ್ವದಲ್ಲಿ ಇದ್ವು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. 16 ಮಹಾಜನಪದಾಸ್. ಸೊ ಡ್ಯೂರಿಂಗ್ 6th century BC there were 16 mahajanapadas were existed in the northern part of India, that is what on the Gangetic plain. So these 16 janapadas, for that, if you want to understand these 16 janapadas, we have lot of source material to understand, such as Panini's Ashtadhyaya and Buddhist works and Jaina works, and even the texts like Ramayana, Mahabharata, which all these texts will give a useful information to understand what was their polity, what was their administration, what was the social condition, what was their economic, religious condition. All this information we can understand by these sources. Well, my dear students, as I told you that there are 16 janapadas. 16 ಜನಪದಗಳಿದ್ವು, ಮಹಾಜನಪದಗಳು, ಕೆಲವೊಮ್ಮೆ 18 ಅಂತ ನಾವು ನೋಡ್ತೀವಿ. ಈ 18 ಜನಪದಗಳಲ್ಲಿ ಅಂಗ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಜನಪದ. ಇದರ ಒಂದು ರಾಜಧಾನಿ ಚಂಪಾ ಅಂತಕ್ಕಂಥದ್ದು, ಅದು ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಮತ್ತು ವಾಣಿಜ್ಯ ನಗರ ಆಗಿರುತ್ತವೆ. ನಾವು ಒಂದು ಇಲ್ಲಿ ಜನಪದಗಳು ಅಂತ ನಾವು ಅರ್ಥ ಮಾಡ್ಕೊಳ್ಳುವಾಗ ಒಂದು ಒಂದು ಮೂಲಭೂತವಾದ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಇಸ್ ದ ಬೇಸಿಕ್ ಇನ್ಫಾರ್ಮೇಶನ್? ಸೊ ಈ ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ಸಾಮಾನ್ಯವಾಗಿ ನಾವು, if you take any empire or a dynasty or a kingdom, we will going to focus more on the kings and ministers and how he built the empire, like that. But in true sense, as a matter of fact, if you going to understand how this kingdom or a state existed, what was the base, if you want to see that one, for that the common people are important. ನೀವು ರಾಜ್ಯದ ವ್ಯವಸ್ಥೆ, ನಾವು ಸಾಮಾನ್ಯವಾಗಿ ರಾಜ್ಯ, ಸಾಮ್ರಾಜ್ಯ, ರಾಜವಂಶಗಳನ್ನ ಕುರಿತು ಅಧ್ಯಯನ ಮಾಡುವಾಗ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನ ರಾಜರಿಗೆ ಕೊಡ್ತೀವಿ, ಅಥವಾ ಯಾವ ರೀತಿಯ ರಾಜ್ಯ ಕಟ್ಟಿದ ಅಂತ ಕೊಡ್ತೀವಿ. ಸೊ ನಾವಿಲ್ಲಿ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನಂತಂದ್ರೆ, ಹೇಗೆ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು ಅಂತಕ್ಕಂಥದ್ದು. ರಾಜ್ಯ ಅಸ್ತಿತ್ವ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಸಾಮಾನ್ಯ ಜನ ಅಂದ್ರೆ ರೈತರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು,
ಕುಶಲಕರ್ಮಿಗಳಾಗಿರ್ಬೋದು, ಇವರೆಲ್ಲರ ಒಂದು ಏನು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ಅಲ್ಲಿ ಆದಾಯಗಳು ಹೆಚ್ಚಾಗತ್ತೆ. ಮತ್ತೆ ಆದಾಯಗಳು ಹೆಚ್ಚಾದಂತೆ ಒಂದು ಸಮೂಹ ಒಂದು ನಿರ್ಮಾಣ ಆದಂತೆ ಆ ಸಮೂಹ ಮತ್ತು ಆದಾಯಗಳ ನಿರ್ವಹಣೆಗಾಗಿ ಒಬ್ಬ ನಾಯಕ ಹುಟ್ಕೊಳ್ತಾನೆ. ರಾಜ್ಯ ವ್ಯವಸ್ಥೆ ಅಂತಕ್ಕಂಥದ್ದು ಇದೇ ರೀತಿಯಾಗಿ ನಾವು ಗಣರಾಜ್ಯಗಳಂತ ಕರಿತೀವಿ, ರಿಪಬ್ಲಿಕ್ಸ್ ಅಂತ. ಜನಪದ ಅಂತ ನಾವು ಕರಿತೀವಿ. ಜನಗಳ ಒಂದು ಗುಂಪು ಪದ ಜನಪದ. ಇವೇ ಜನಪದ ಅಂತ ಅಂದ್ರೆ ನಾವು ಈಗ ಅರ್ಥ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅನೇಕ ರಾಜವಂಶಗಳ ಬಗ್ಗೆ ನಾವು ಕೇಳಿದೀವಿ. ಈ ಮೂಲ ಅದ್ರ ಬಗ್ಗೆ ನೋಡ್ತಾ ಇದೀವಿ. ಈ ರಾಜವಂಶಗಳ ಉಗಮ ಅಂತಕ್ಕಂಥದ್ದೇ ಮಹಾಜನಪದಗಳು ಅಂತ. ಭಾರತದಲ್ಲಿ ರಾಜವಂಶಗಳ ಉಗಮ ಅಂತಕ್ಕಂಥದ್ದು ಯಾಕೆಂತಂದ್ರೆ ನಾವು ಪ್ರಾಚೀನ ಭಾರತ ಇತಿಹಾಸ ಓದುವಾಗ, ನಾವು ಭಾರತ ಚರಿತ್ರೆ ಓದುವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮೊದಲನೇ ಘಟ್ಟದಲ್ಲಿತ್ತು, ಎರಡನೇ ಘಟ್ಟದಲ್ಲಿ ಇತ್ತು, ಮೂರನೇ ಘಟ್ಟದ ಹರಪ್ಪ ಮತ್ತೆ ವೇದಗಳ ಕಾಲದ ನಾಗರಿಕತೆ, ವೇದಗಳ ಕಾಲದಲ್ಲಿ ಈ ರೀತಿಯಾಗಿದ್ದ ರಾಜ್ಯ ವ್ಯವಸ್ಥೆ ಇತ್ತು ಅಂತ ನಾವು ಓದ್ಕೊಂಡು ಬಂದಿದೀವಿ. ಈಗ ಮಹಾ ಜನಪದ ಗಣರಾಜ್ಯಗಳ ಸ್ಥಾಪನೆ ಅಂತಕ್ಕಂಥದ್ದು ರಾಜ್ಯ ಪ್ರಭುತ್ವದ ಉಗಮವನ್ನು ಕುರಿತು ಭಾರತದಲ್ಲಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಇದು. ಸೊ ದಿ ರಿಪಬ್ಲಿಕ್ಸ್, ದ ರೈಸ್ ಆಫ್ ರಿಪಬ್ಲಿಕ್ಸ್ ಇನ್ 6th century BC is the beginning of the dynastic rule or the republic, our kingdom rule in India. So if you understand all this information in detail, we can easily to understand the dynasties or kingdoms which came to be established after these republics in 6th century BC. So as I'm telling you that there are so many kingdoms like as I said, Anga, Magadha, Kasi, Kosala, Vajji, Malla, Chedi, Gandhara. Like this, there are so many kingdoms. As I told you, 16 Janapadas. So among all these Janapadas, the most important Janapada which played a significant role in the history was the Magadha state. So Magadha actually today's modern Patna and Gaya, its earliest capital was Girivaraja or Rajagriha. Magadha was it was an ancient kingdom during Janapada period during 6th century BC. ಕ್ರಿಸ್ತ ಪೂರ್ವಾರ್ಣ ಶತಮಾನದಲ್ಲಿ 16 ಜನಪದಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜನಪದ. So among all the 16 Janapadas, the Magadha state occupied a very significant place. And the founder of Magadha was Brihadrata. So Brihadrata was the founder of the Magadha, and Bimbisara, Ajatashatru were the prominent rulers of the Magadha kingdom. So these are all very important to understand the polity of the Magadha state. And you have Panchala, Kuru, Matsa, Avanti, like these kingdoms were ruled over the Gangetic plain. ಸೊ ನೀವು ಮಗಧ ರಾಜ್ಯಗಳು ಇವೆಲ್ಲ ರಾಜ್ಯಭಾರಗಳು ಆಯ್ತು ಅಂತ ನೀವು ಆ ಕಡೆ ಗಮನ ಕೊಡಿ. ಮತ್ತೆ ಯಾರು ಯಾವ ರಾಜಧಾನಿ ಯಾವುದು ಇದನ್ನ ಇಷ್ಟನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ ಮಗಧದಲ್ಲಿ. ಮತ್ತು ಅಡ್ಮಿನಿಸ್ಟ್ರೇಷನ್ ಬಂದಾಗ, ಆಡಳಿತಕ್ಕೆ ಬಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇತ್ತು, ಅಲ್ಲಿ ರಾಜಪ್ರಭುತ್ವ ಇತ್ತ ಅಥವಾ ಪ್ರಜಾಪ್ರಭುತ್ವ ರೀತಿಯಲ್ಲಿ ಏನಾದ್ರು ರಾಜ್ಯಭಾರಗಳು ನಡೀತಾ ಇತ್ತ ಅಂತ ಮೆಗಾಸ್ಥೆನಿಸ್ನ ಆಕಾರಗಳು ಹೇಳೋ ಪ್ರಕಾರವಾಗಿ ಮೆಗಾಸ್ಥೆನಿಸ್ ಇಂಡಿಕಾ ಬರೀತಾನೆ. ಕ್ರಿಸ್ತಪೂರ್ವ ಅಂದ್ರೆ ಮೌರ್ಯರ ಕಾಲದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಂತ ಮೆಗಾಸ್ಥೆನಿಸ್ನು ಈ ಮಹಾ ಜನಪದಗಳ ಒಂದು ರಾಜಕೀಯ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ವಿವರಣೆ ನೀಡ್ತಾ ಹೋಗ್ತಾನೆ. ಅಲ್ಲಿ ಮೊನಾರ್ಕಿಗಿಂತ ಅಲ್ಲಿ ಡೆಮಾಕ್ರೆಟಿಕ್ ಸೆಟಪ್ ಅಂದ್ರೆ ರಾಜಪ್ರಭುತ್ವಕ್ಕಿಂತ ಒಂದು ಪ್ರಜಾಪ್ರಭುತ್ವದ ಒಂದು ಹಿನ್ನೆಲೆಯಲ್ಲಿ ರಾಜಕೀಯ ವ್ಯವಸ್ಥೆ ಇತ್ತು ಅಂತ ಹೇಳ್ತಾನೆ. ಆದ್ರೂನು ಅಲ್ಲಿ ಪ್ರಬಲ ರಾಜ ಬಂದಾಗ ಎಲ್ಲವನ್ನೂ ಅವನು ಆಕ್ರಮಿಸಿಕೊಂಡು ಒಂದ್ ರೀತಿಯಲ್ಲಿ ಅಟೋಕ್ರಟ್ ಆಗಿ ತಾನೇ ಎಲ್ಲವೂ ಅಂತ ಹೇಳಿ ರಾಜ್ಯಭಾರ ಮಾಡ್ತಾ ಇದ್ದಂತ ಈ ವಿಚಾರಗಳು ನಮ್ಗೆ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸೋಷಿಯಲ್ ಲೈಫ್ ಬಂದಾಗ ಸಮಾಜದಲ್ಲಿ ಸಾಮಾನ್ಯವಾಗಿ ನಾವು ಅವತ್ತಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಇತ್ತು. ಸಮಾಜದಲ್ಲಿ ಒಂದು ಅವಿಭಕ್ತಿ ಕುಟುಂಬ ಜಾರಿಯಲ್ಲಿತ್ತು. ಆ ತರುವಾಯ ಮಹಿಳೆಯರು ಖೇಮ, ಜಯಂತಿ, ಸುಭದ್ರ ಮತ್ತು ಕೇಶ ಅಂತಕ್ಕಂಥ ಮಹಿಳೆಯರು ಸಾಕಷ್ಟು ವಿದ್ವಾಂಸರ ಇದ್ರು. ಅಂದ್ರೆ ಮಹಿಳಾ ಸ್ಥಾನಮಾನಗಳು ಉತ್ತಮವಾಗಿದ್ದು ಅಂತ ನಮ್ಗೆ ತಿಳಿದು ಬರುತ್ತೆ. ಸೊ ಅದೇ ರೀತಿ ತಕ್ಷಶಿಲಾ, ವಾರಣಾಸಿ, ಉಜ್ಜಯಿನಿ ಅಂತಕ್ಕಂಥದ್ದು ಪ್ರಮುಖ ಕಲಿಕಾ ಕೇಂದ್ರಗಳಾಗಿದ್ವು ಅಂತಕ್ಕಂಥದ್ದು ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ವಿದ್ಯಾಕೇಂದ್ರಗಳಾಗಿದ್ವು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಅವರ ಆರ್ಥಿಕ ಸ್ಥಿತಿಗತಿಗಳು ಬಂದಾಗ ಅಗ್ರಿಕಲ್ಚರ್ ಅಂತಕ್ಕಂಥ ಪ್ರಿಡಾಮಿನೆಂಟ್ ಆಕ್ಯುಪೇಷನ್ ಆಗಿತ್ತು. ಅಗ್ರಿಕಲ್ಚರ್ ಕೃಷಿ ಪ್ರಧಾನವಾದ ಕಸಬಾಗಿತ್ತು. ಹಾಗೆ ಪಶುಸಂಗೋಪನೆ ಆಗಿರ್ಬೋದು, ಅವರು ಬಾರ್ಲಿ ಮತ್ತು ಕಬ್ಬು ಇತರ ಮತ್ತಿತರದ ಬೆಳೆಗಳನ್ನ ಅವ್ರು ಬೆಳೀತಾ ಇದ್ರು ಅಂತಕ್ಕಂಥದ್ದು ನಮ್ಗೆ ತಿಳಿದು ಬರುತ್ತೆ. ಇದಿಷ್ಟು ಅಂದ್ರೆ 16 ಜನಪದಗಳು ಯಾವುವು ಪ್ರಮುಖವಾಗಿ ನಾನು ಹೇಳಿದಾಗೆ ಅಂಗ, ಮಗಧ, ಕಾಶಿ ಇವೆಲ್ಲ ಪ್ರಮುಖವಾದ ಜನಪದಗಳೇ. ನಿಮ್ಗೆ ಮಗಧದಲ್ಲಿ ಬರ್ತಕ್ಕಂತ ಅವರು ಬಿಂಬಿಸಾರ ತುಂಬಾ ಮುಖ್ಯ ಆಗತ್ತೆ. ಬಿಂಬಿಸಾರನ ಕೊಂದು ಅಧಿಕಾರಕ್ಕೆ ಬರ್ತಕ್ಕಂಥ ಮಗ ಅಜಾತಶತ್ರು, ಅದು ಮುಖ್ಯ ಆಗತ್ತೆ ನಿಮ್ಗೆ. ಆಡಳಿತದ ವ್ಯವಸ್ಥೆ ನೋಡುವಾಗ ಮೊನಾರ್ಕಿ ಇತ್ತು, ರಾಜಪ್ರಭುತ್ವ ಇತ್ತು ಅಂತ ಕೆಲವರು ವಾದ ಮಾಡ್ತಾರೆ. ಇನ್ ಕೆಲವರು ಹೇಳ್ತಾರೆ ಇಲ್ಲ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆಡಳಿತ ನಡೀತಾ ಇತ್ತು. ಗಣರಾಜ್ಯಗಳಲ್ಲಿ ಒಬ್ರಿಗೊಬ್ರು ಸಂಘರ್ಷ ನಡೀತಾ ಇತ್ತು, ಕಿತ್ತಾಟ ಆಗ್ತಾ ಇತ್ತು, ಪೈಪೋಟಿಗಳಿತ್ತು ಅಂತಕ್ಕಂಥದ್ದು ನಾವು ತಿಳಿದು ಬರುತ್ತೆ. ಅವರ ಸಾಮಾಜಿಕ ಜೀವನ ಅವಿಭಕ್ತ ಜಾರಿಯಲ್ಲಿತ್ತು. ಕುಟುಂಬದಲ್ಲಿ ಏನು ಪುರುಷ ಯಾರು ಹಿರಿಯರು ಇರ್ತಾರೋ ಅವರೇ ಪ್ರಧಾನವಾಗಿ
ಕುಟುಂಬದ ಅಧಿಪತಿಯಾಗಿದ್ದ, ಗೃಹಪತಿಯಾಗಿದ್ದ. ಹೆಣ್ಣಿನ ಸ್ಥಾನಮಾನ, ದ ಸ್ಟೇಟಸ್ ಆಫ್ ವುಮೆನ್ ಇಸ್ somewhat ಇಟ್ ವಾಸ್ ವೆರಿ ಗುಡ್. ಹೆಣ್ಣಿನ ಸ್ಥಾನ ಉತ್ತಮವಾಗಿತ್ತು ಅಂತಕ್ಕಂಥ ನಾವು ತಿಳಿದು ಬರುತ್ತೆ. ಯಾಕೆಂದ್ರೆ ಕೆಲವೊಂದು ಲರ್ನೆಡ್ ಸ್ಕಾಲರ್ಸ್ ಅಥವಾ ಲರ್ನೆಡ್ ಅಂದ್ರೆ ಆ ಮೇಧಾವಿಗಳು, ವಿದ್ವಾನ್ಮಣಿಗಳು ಇದ್ದಂತ ಕಾಲಘಟ್ಟ. ಜಯಂತಿ ಅಂತ ಆಗಿರ್ಬೋದು, ಸುಭದ್ರ ಮತ್ತು ಕೇಶ ಅಂತಕ್ಕಂಥ ಮಹಿಳಾ ಮಂಡಳಿದ್ರು ಅಂತ ನಾವು ಓದ್ತೀವಿ. ಅದೇ ರೀತಿ ಆರ್ಥಿಕ ಜೀವನಕ್ಕೆ ಬಂದಾಗ ನಾವು ಕೃಷಿ ಮತ್ತು ಪಶುಸಂಗೋಪನೆ ಪ್ರಮುಖವಾದ ಕಸುಬುಗಳಾಗಿದ್ವು. ಅದೇ ರೀತಿಯಾಗಿ ಅವರು ಬ್ಯಾರ್ಲಿ ಆಗಿರ್ಬೋದು, ಮತ್ತೆ ಕಬ್ಬು ಈ ತರ ಬೆಳೆಗಳನ್ನ ಬೆಳೀತಾ ಇದ್ರು ಅಂತಕ್ಕಂಥ. ಅವರ ಶೈಕ್ಷಣಿಕ ವಿಚಾರಕ್ಕೆ ಬಂದಾಗ ತಕ್ಷಶಿಲಾ, ಉಜ್ಜಯಿನ, ವಾರಣಾಸಿಗಳು ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿದ್ವು ಅಂತ. ಇದಿಷ್ಟು ಮಾಹಿತಿಯನ್ನ ನಾವು ಜನಪದಗಳನ್ನ ಓದುವಾಗ ಇಷ್ಟನ್ನು ಪ್ರಮುಖವಾಗಿ ಪ್ರಧಾನವಾಗಿ ಇಟ್ಕೊಂಡು ಆ ಒಂದು ಘಟಕದಲ್ಲಿ ನಾವು ಅಧ್ಯಯನ ಮಾಡಿದ್ರೆ ಪರೀಕ್ಷೆಗೆ ನಾವು ಸುಲಭವಾಗಿ ಎದುರಿಸಬಹುದು. ಸ್ನೇಹಿತರೆ, ಅನದರ್ ಇಂಪಾರ್ಟೆಂಟ್ ಟಾಪಿಕ್, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ನಿಮಗೆ ಅಂದ್ರೆ 8ನೇ ಅದು ಒಂದು ಯೂನಿಟ್, 8ನೇ ಘಟಕ. ಇಲ್ಲಿ ಮೌರ್ಯ ಯುಗ ಅಂತ ನಾವು ಓದ್ತೀವಿ, ಮೌರ್ಯರ ಕಾಲ ಅಂತ ನಾವು ಓದ್ತೀವಿ. ಈ ಮೌರ್ಯರ ಕಾಲದ ನಮ್ಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳೇನು ಅಂತ ನಾವು ನೋಡೋದಾದ್ರೆ, ಮೌರ್ಯರ ಕಾಲದ ನಾವು ಯಾವುದನ್ನು ಕುರಿತು ಓದಬೇಕು ಅಂತಂದ್ರೆ, ಮೌರ್ಯ ಸಾಮ್ರಾಜ್ಯ ಅಧ್ಯಯನ ಮಾಡ್ಲಿಕ್ಕಿರ್ತಕ್ಕಂಥ ಆಕರಗಳು, ಮೌರ್ಯರು ಮತ್ತು ಮೌರ್ಯರ ಸ್ಥಾಪಕ, ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಅರಸ, ಮೌರ್ಯರ ಶ್ರೇಷ್ಠ ಅರಸನಾಗಿರ್ತಕ್ಕಂಥ ಅಶೋಕ, ಅವನ ನೀತಿಗಳು, ಅವನ ಧಾರ್ಮಿಕ ನೀತಿಗಳು, ಅವನ ಸುಗಿರಾಜ ಕಾನ್ಸೆಪ್ಟ್ಗಳು, ಆ ನಂತರ ಮೌರ್ಯರ ಆಡಳಿತ ಪದ್ಧತಿಗಳು, ಮೌರ್ಯರ ಒಂದು ಹೇಗೆ ಅವರು ಪತನ ಹೊಂದಿದ್ರು, ಇಷ್ಟು ವಿಚಾರಗಳನ್ನ ನಾವು ಮೌರ್ಯರ ಒಂದು ಸಾಮ್ರಾಜ್ಯವನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಸೊ ಈ ಒಂದು ಘಟಕದಲ್ಲಿ ಅಂದ್ರೆ ಅದು 8ನೇ ಘಟಕ, ಮೌರ್ಯರ ಒಂದು ಕಾಲಘಟ್ಟ ಅಂತ ನಾನು ಹೇಳ್ತಾ ಇದ್ದೀನಿ ಈಗಾಗ್ಲೇ. So Mauryan Empire is one of the largest empire which ruled in not only India. I mean, Mauryan Empire is one of the largest empire in India, which ruled in India, and it was also one of the biggest empires of the world. ಮೌರ್ಯರ ಸಾಮ್ರಾಜ್ಯ ಕೇವಲ ಭಾರತದಲ್ಲೇ ಒಂದು ದೊಡ್ಡ ಸಾಮ್ರಾಜ್ಯ ಅಂತ ನಾವೇನು ಭಾರತವನ್ನು ಆಳ್ವಿಕೆ ಮಾಡಿದ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ನಾವು ಹೇಳ್ತೀವಿ. ಹಾಗೆಯೇ ಜಗತ್ತನ್ನ ಆಳ್ವಿಕೆ ಮಾಡಿದ ಸಾಮ್ರಾಜ್ಯಗಳಲ್ಲಿ, ಬೃಹತ್ ಸಾಮ್ರಾಜ್ಯಗಳಲ್ಲಿ ಮೌರ್ಯ ಸಾಮ್ರಾಜ್ಯವು ಒಂದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು, ಈ ಸಾಮ್ರಾಜ್ಯ ಸುಮಾರು 50 ಲಕ್ಷ ಚದರ ಕಿಲೋಮೀಟರ್ಗಳ ವ್ಯಾಪ್ತಿಯನ್ನು ಒಳಗೊಂಡಿತ್ತು. ಉತ್ತರದಲ್ಲಿ ನಾವು ಅಫ್ಘಾನಿಸ್ತಾನ್, ಇವತ್ತಿನ ಪಾಕಿಸ್ತಾನ್ ಆಗಿರ್ಬೋದು, ಟಿಬೇಟ್ ಆಗಿರ್ಬೋದು, ದಕ್ಷಿಣದಲ್ಲಿ ಮೈಸೂರ್ವರೆಗೂ, ಮಹಿಷಮಂಡಲವರೆಗೂ ಅವ್ರ ರಾಜ್ಯ ಹಬ್ಬಿತ್ತು ಅಂತ ನಮ್ಗೆ ತಿಳಿದು ಬರುತ್ತೆ. ಬಂಗಾಳ, ಬಿಹಾರ, ಗುಜರಾತ್ ಎಲ್ಲಾ ಪ್ರದೇಶನ ಒಟ್ಟು ಸುಮಾರು 50 ಲಕ್ಷ ಚದರ ಕಿಲೋಮೀಟರ್ಗಳು ಒಳಗೊಂಡಿತ್ತು. ಅಂದ್ರೆ ನಾವು ಮೌರ್ಯರ ಬಗ್ಗೆ ಓದುವಾಗ ಸ್ನೇಹಿತರೆ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ವಾಟ್ introductory point we have to understand ಅಂತಂದ್ರೆ, the Mauryan Empire was one of the largest empire which ruled in India and one of the largest empires of the world. It covers the area of about 50 lakh square kilometers. ಸುಮಾರು 50 ಲಕ್ಷ ಚದರ ಕಿಲೋಮೀಟರ್ಗಳಂತಕ್ಕಂಥದ್ದು ಇದು ಒಳಗೊಂಡಿತ್ತು ಅಂತ. The empire rule was lasted for 137 years. ಈ ಸಾಮ್ರಾಜ್ಯದ ಆಳ್ವಿಕೆ ಸುಮಾರು 137 ವರ್ಷಗಳ ಕಾಲ ಆಗತ್ತೆ. ಈ ಸಾಮ್ರಾಜ್ಯ ಸ್ಥಾಪಕ, the founder of this empire was Chandragupta Maurya, and the greatest emperor of this kingdom or empire was Ashoka. So we are going to understand these personalities and their contribution and their reforms in our discussions. So let us understand the Chandragupta Maurya. Chandragupta Maurya was the founder of the Mauryan Empire. According to Greek sources, he had a very humble origin. So ತುಂಬಾ ಒಂದು ಸಹಜವಾಗಿರ್ತಕ್ಕಂಥ ಅಥವಾ ಒಂದು ಒಂದು ಹಂಬಲ್ ಆರಿಜಿನ್ ಅಂತಂದ್ರೆ ನಾವು ಕರಿತೀವಿ. ಚಂದ್ರಗುಪ್ತ ಮೌರ್ಯನ ಒಂದು ಬಾಲ್ಯ ಜೀವನ ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥವನು ಹೇಗೆ ರಾಜ್ಯವನ್ನ ಕಟ್ಟಿದ ಅಂತಕ್ಕಂಥದ್ದು ನಮ್ಗೆ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ನಾನು ಆಗ್ಲೇ ಜನಪದಗಳ ಬಗ್ಗೆ ಮಾತನಾಡ್ತಾ ಇದ್ದೆ, ಮಹಾಜನಪದಗಳ ಬಗ್ಗೆ, ಮಗಧ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿ ಮಗಧ ರಾಜ್ಯದಲ್ಲಿ ಅಜಾತ ಶತ್ರುತರುವಾಯ ನಂದರು ಆಳ್ವಿಕೆ ಮಾಡ್ತಾರೆ. ಆ ನಂದರಲ್ಲಿ ನವನಂದರು ತುಂಬಾ ಮುಖ್ಯ ಆಗತ್ತೆ. ಮಹಾಪದ್ಮಾನಂದ ಸ್ಥಾಪಕ ಮತ್ತು ಧನನಂದ ಕೊನೆಯ ಅರಸ. ಈ ಧನನಂದ ಅಂತಕ್ಕಂಥವನು ನಂದರ ಕೊನೆಯ ಅರಸ. ಅವನ ಕಾಲದಲ್ಲಿ ಧನನಂದನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ, ಒಬ್ಬ ವಿದ್ಯಾವಂತ, ಒಬ್ಬ ಸುಶಿಕ್ಷಿತ, ಜ್ಞಾನಿ ಕೌಟಿಲ್ಯನು ಸಾಕಷ್ಟು ಅಪಮಾನಕ್ಕೊಳಗಾಗ್ತಾನೆ ಕೆಲವು ಕಾರಣಗಳಿಂದ. ಆಗ ಕೌಟಿಲ್ಯ ಏನ್ ಮಾಡ್ತಾನಂದ್ರೆ, ಅವನು ಪ್ರತಿಜ್ಞೆ ಮಾಡ್ತಾನೆ, ಅಂದ್ರೆ ಎಲ್ಲರ ಸಭಿಕರ ಮುಂದೆ ನನ್ನನ್ನು ಅವಮಾನಿಸಿದೀಯಾ, ಹೀಗಾಗಿ
ಮುಂದೆ ಒಂದ್ ದಿವಸ ನಿನ್ನ ವಂಶವನ್ನ ಅಂದ್ರೆ ನಿನ್ನ ಸಾಮ್ರಾಜ್ಯವನ್ನ ಮಾಡ್ತೀನಿ ಅಂತ ಹೇಳಿ ಪಣ ತೊಡ್ತಾನೆ. ಸೊ ವೆನ್ ಚಾಣಕ್ಯ ವಾಸ್ ಐ ಮೀನ್ ವೆನ್ he was treated very ill treated by the Dhanananda. By that time, Nanda, I mean, by the time Chanakya took I mean, he pledged that he wanted to take a revenge on Dhanananda. So thereafter, he went to some forest areas where he observed some a young man as delivering a justice to people. It's like something is happened in the forest area. ಅಂದ್ರೆ ಕಾಡಿನಲ್ಲಿ ಒಬ್ಬ ಯುವಕ ನ್ಯಾಯವನ್ನ ವಿತರಣೆ ಮಾಡ್ತಾ ಇದ್ದ ಒಂದಷ್ಟು ಗುಂಪಿನ ಜನರಿಗೆ ಅಂತಕ್ಕಂಥದ್ದು ಅವನು ಅದನ್ನ ಕಾಣ್ತಾನೆ. ಆ ನಾಯಕ ಬೇರೆ ಯಾರು ಅಲ್ಲ, ಅಂದ್ರೆ ಅಲ್ಲಿ ಒಬ್ಬ ನಾಯಕನಾಗಿ ಗುರುಸ್ಕೊಂಡಿರ್ತಾನೆ ಆ ಒಂದು ಸಣ್ಣ ಗುಂಪಿಗೆ. ಅವನು ಚಂದ್ರಗುಪ್ತ ಮೌರ್ಯ. ಆ ಚಂದ್ರಗುಪ್ತ ಮೌರ್ಯನಿಗೆ ಅವನಿಗೆ ರಾಜ್ಯ ಮತ್ತು ಸಾಮ್ರಾಜ್ಯ ಬಹುಶಃ ಇಂಥ ಹುಡುಗನಿಗೆ ನಾವು ಸಜ್ಜು ಮಾಡಿದ್ರೆ ಅಥವಾ ಇವನ್ ತಯಾರಿ ಮಾಡಿದ್ರೆ ಒಂದು ರಾಜ್ಯ ಕಟ್ಟಿ ಆಳ್ವಿಕೆ ಮಾಡಬಹುದು ಅಂತ ಹೇಳಿ ಅವನ್ಗೆಲ್ಲಾ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟು ಅವನ್ಗೆಲ್ಲಾ ರೀತಿಯಾಗಿರ್ತ ಸ್ಫೂರ್ತಿಯನ್ನು ತುಂಬಿ ಒಂದು ಸೈನ್ಯವನ್ನು ಕಟ್ಟಿ ಆ ಸೈನ್ಯ ಸಮೇತ ನಂದನ ವಂಶದ ಮೇಲೆ ದಂಡೆತ್ತಿ ಬರ್ತಾನೆ. ಹೀಗೆ ನಂದನ ರಾಜ್ಯವನ್ನ ಸೋಲಿಸಿ ಧನನಂದನ ಸೋಲಿಸಿ ಪಾಟಲಿಪುತ್ರವನ್ನು ವಶಪಡಿಸಿಕೊಂಡು ಕ್ರಿಸ್ತಪೂರ್ವ 322ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಸೊ ಹೀಗೆ ಚಂದ್ರಗುಪ್ತ ಮೌರ್ಯನು ಚಾಣಕ್ಯನ ಬೆಂಬಲದೊಂದಿಗೆ ಕ್ರಿಸ್ತಪೂರ್ವ 322ರಲ್ಲಿ ಪಾಟಲಿಪುತ್ರದಿಂದ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದ. ಸೊ ವಿತ್ ದ ಹೆಲ್ಪ್ ಆಫ್ ಚಾಣಕ್ಯ, he was the very trusted advisor. With the help of Chanakya or Kautilya, Chandragupta Maurya, he came with a huge army and declared a war on Dhanananda. Dhanananda was defeated and his capital was captured. That was Pataliputra. And from there the Mauryan Empire was founded. It was founded in the year 322 BC. And it was ruled up to 300 BC. And during his time, he waged so many battles with his enemies. So ಈಗಾಗ್ಲೇ ಭಾರತ ಮೇಲೆ ಈ ಮುಂಚಿತವಾಗಿ ಅಲೆಕ್ಸಾಂಡರ್ ದಾಳಿಗಳಾಗಿರುತ್ತೆ ಭಾರತದಲ್ಲಿ. ಪಂಜಾಬ್ ಲಾಹೋರ್ ಅಂತಕ್ಕಂಥದ್ದು ಅಲ್ಲಿ ರಾಜಕೀಯ ಅಶಾಂತಿ ಇರುತ್ತೆ. ಸೊ ಮತ್ತೊಮ್ಮೆ ಸೆಲ್ಯೂಕ್ಯಾಸ್ ಅಂತಕ್ಕಂಥ ಒಬ್ಬ ಗ್ರೀಕ್ ನ ನಾಯಕ ದಂಡೆತ್ತಿ ಬರ್ತಾನೆ. ಹಾಗಾಗಿ ಆ ಸೆಲ್ಯೂಕಾಸ್ನ ಸೋಲಿಸಿ ಗಾಂಧಾರ, ಕಾಬೂಲ್, ಇಡೀ ಅಫ್ಘಾನಿಸ್ತಾನ ವಶಪಡಿಸ್ಕೊಳ್ತಾನೆ ಚಂದ್ರಗುಪ್ತ ಮೌರ್ಯ. ಹೀಗೆ ಅಫ್ಘಾನಿಸ್ತಾನ್, ಲಾಹೋರ್, ಪಂಜಾಬ್ ಅನ್ನು ವಶಪಡಿಸ್ಕೊಳ್ತಾನೆ. ದಕ್ಷಿಣ ಭಾರತ ಕಡೆನೂ ಅವನು ಯುದ್ಧಗಳನ್ನು ಕೈಗೊಳ್ತಾನೆ. ಗುಜರಾತ್ ಅನ್ನು ವಶಪಡಿಸಿಕೊಂಡು ಅಲ್ಲಿ ಸುದರ್ಶನ ಸರೋವರ ಅಂದ್ರೆ ಕೃಷಿ ಅಭಿವೃದ್ಧಿಗಾಗಿ ಒಂದು ಸರೋವರ ನಿರ್ಮಾಣ ಮಾಡ್ತಾನೆ. ಸೊ ಈ ರೀತಿಯಾಗಿ ತನ್ನ ಸಾಮ್ರಾಜ್ಯ ಸುತ್ತುವರೆದಿರ್ತಕ್ಕಂಥ ಶತ್ರುಗಳನ್ನ ಸೆದೆಬಡಿದು ಅವನು ರಾಜ್ಯವನ್ನ ವಿಸ್ತರಣೆ ತೊಡುತ್ತಾನೆ ಚಂದ್ರಗುಪ್ತ ಮೌರ್ಯ. So no doubt that Chandragupta Maurya was a great empire builder. He waged so many wars and defeated them and entered with the matrimonial alliances, particularly with the Greek king. So with all these accomplishments, Chandragupta Maurya extended his kingdom far at the later of his life. ಅಂದ್ರೆ ತನ್ನ ಬದುಕಿನ ಕೊನೆಯ ದಿನಗಳಲ್ಲಿ he was embraced to the Jainism with the help of Bhadrabahu and came down to southern part of his kingdom, and finally he reached Shravanabelagola where he performed Sarlekham Vrata and he died there itself. So this was the beginning of the north and southern connections. ಸೊ ಈ ರೀತಿಯಾಗಿ ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನೊಂದಿಗೆ ಜೈನ ಮತಾಂತರಗೊಂಡು ಅವನು ಶ್ರವಣಬೆಳಗೊಳಗೆ ಬಂದು ಇಲ್ಲಿ ಸಲ್ಲೇಖ ವ್ರತವನ್ನ ಕೈಗೊಳ್ಳುವ ಮುಖಾಂತರವಾಗಿ ತನ್ನ ಬದುಕನ್ನ ಅಂದ್ರೆ ಅಲ್ಲಿಗೆ ಅವನು ಮರಣ ಹೊಂತಾನೆ, ನಿರ್ಮಾಣ ಹೊಂದಿದ. ಸೊ ಹೀಗೆ ಚಂದ್ರಗುಪ್ತ ಮೌರ್ಯನು ದಕ್ಷಿಣ ಭಾರತಕ್ಕೆ ಅವನು ಬರುವ ಮುಖಾಂತರವಾಗಿ ಜೈನ ಧರ್ಮವು ಈ ರೀತಿಯಾಗಿ ದಕ್ಷಿಣ ಭಾರತಕ್ಕೆ ಅದು ಹಬ್ಬಿತು. ಆನಂತರ ದಿನಗಳಲ್ಲಿ ಅದು ಹೊಯ್ಸಳರ ಕಾಲದಲ್ಲಿ ಮತ್ತು ಗಂಗರ ಕಾಲದಲ್ಲಿ ಇಲ್ಲಿ ಬೆಳವಣಿಗೆ ಆಯಿತು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಇಲ್ಲಿ ಚಂದ್ರಗುಪ್ತ ಮೌರ್ಯನು ಈ ರೀತಿಯಾಗಿ ರಾಜ್ಯಭಾರ ಮಾಡಿ ರಾಜ್ಯವನ್ನ ತನ್ನ ಮಗನಾಗಿರ್ತಕ್ಕಂಥ ಬಿಂದುಸಾರನಿಗೆ ತ್ಯಜಿಸಿ ಸ್ಯಾಕ್ರಿಫೈಸ್ ಮಾಡಿ ದಕ್ಷಿಣ ಭಾರತಕ್ಕೆ ಬರ್ತಾನೆ. ಸೊ ಬಿಂದುಸಾರ ನಮ್ಗೆ ಮುಖ್ಯ ಆಗ್ತಾನೆ. ಬಿಂದುಸಾರನ ಆಳ್ವಿಕೆ ಕ್ರಿಸ್ತಪೂರ್ವ 300ರಿಂದ 273 ತನಕ ಅವನು ರಾಜ್ಯಭಾರ ಮಾಡ್ತಾನೆ ಬಿಂದುಸಾರ. ಸೊ ಇವನ ಆಳ್ವಿಕೆಯಲ್ಲಿ ಕೆಲವೊಬ್ಬ ಗ್ರೀಕ್ನ ಯಾತ್ರಿಕರು ಬರ್ತಾರೆ. ಅವರು ಬಂದು ಪ್ರವಾಸಿಗರು ಬಂದು ತಮ್ಮ ಆ ಒಂದು ದಿನಗಳಲ್ಲಿ ಇರ್ತಂತ ರಾಜಕೀಯ ವ್ಯವಸ್ಥೆಗಳನ್ನ ಅನೇಕ ವಿಚಾರಗಳನ್ನ ಅವರು ತಮ್ಮ ಬರವಣಿಗೆಯಲ್ಲಿ ಬರೀತಾರೆ. ಅವು ನಮ್ಗೆ ಆಕಾರಗಳಾಗಿ ಪರಿಣಮಿಸಿವೆ. ಸೊ ಹೀಗಾಗಿ ಇವನ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಮ್ಗೆ ಅಶೋಕ. ನೋಡಿ ಸ್ನೇಹಿತರೆ, ಇಡೀ ಮೌರ್ಯರಲ್ಲಿ ಅಂದ್ರೆ ಚಂದ್ರಗುಪ್ತ ಮೌರ್ಯನು ಸ್ಥಾಪಿಸಿದ ಮೌರ್ಯ ಸಾಮ್ರಾಜ್ಯ ತನ್ನ ಭವ್ಯತೆಯ ಒಂದು ಪರಾಕಾಷ್ಠೆಯನ್ನು ಮುಟ್ತಕ್ಕಂಥದ್ದು ಅಶೋಕನ ಕಾಲದಲ್ಲಿ. ಸೊ ಅಶೋಕ assumed the power in the year 273 BC and he ruled up to 232 BC. ಸೊ ಇನ್ ಕ್ರಿಸ್ತ ಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. 273ರಿಂದ
232 ತನಕ ಅವನು ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ್ನಾಗಿ ಆಳ್ವಿಕೆಯನ್ನ ಮಾಡ್ತಾನೆ. ಸೊ ಅಶೋಕನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಅಶೋಕ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಎಂಪರರ್ ಆಫ್ ಇಂಡಿಯಾ. ಸೊ ಅಶೋಕ್ ನಿಮ್ಗೆ ಪರೀಕ್ಷೆ ದೃಷ್ಟಿಯಿಂದ ತುಂಬಾ ಮುಖ್ಯ ಆಗತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಪ್ರಶ್ನೆ ಕೇಳ್ಬಹುದು, 5 ಅಂಕ ಪ್ರಶ್ನೆಗಳು ಅಥವಾ 1 ಅಂಕ 2 ಅಂಕದ ಆ ತರದ ಕೇಳ್ತಕ್ಕಂಥದ್ದು ಇರ್ತವೆ. ಸೊ ಇಲ್ಲಿ ಚಂದ್ರಗುಪ್ತ ಮೌರ್ಯನು ಮಗಧ ಅಥವಾ ಗ್ರೀಕರ ಮೇಲೆ ದಾಳಿಗಳು, ಅವನು ಸರೋವರ ನಿರ್ಮಾಣ ಮಾಡಿದ್ದು, ಜೈನ ಧರ್ಮಕ್ಕೆ ಮತಾಂತರಗೊಂಡಿದ್ದು ಎಲ್ಲ ಪ್ರಮುಖವಾದ ವಿಚಾರಗಳೇ. ದೀಸ್ ಆರ್ ಆಲ್ ಪಾಯಿಂಟ್ಸ್ ಟು ಬಿ remember all these things. And after Chandragupta Maurya, his son and successor assumed the power. He was none other than Bindusara. So Bindusara he came to power 300 BC, ruled up to 273 BC. So nothing was much from his reign, or nothing was much from his rule. So after Bindusara, his son assumed the power. His son came to throne. He was none other than Ashoka. ಸೊ ಅಶೋಕ ಅಂತಕ್ಕಂಥ ನಾವು ನೋಡ, ಅಶೋಕ ಬಹುಶಃ ಭಾರತ ಚರಿತ್ರೆಯಲ್ಲಿ ಅತ್ಯಂತ ಚಿರಪರಿಚಿತ ವ್ಯಕ್ತಿ ಅಂತಂದ್ರೆ ಅಶೋಕ. ಅಶೋಕ ಕೇಮ್ ಟು ಪವರ್ ಇನ್ ದ ಇಯರ್ 273 BC ಅಂಡ್ he ruled up to 232 BC. ಅಶೋಕನ ಕ್ರಿಸ್ತಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬರ್ತಾನೆ, 232 ತನಕ ಇವನು ರಾಜ್ಯಭಾರ ಮಾಡ್ತಾನೆ. ಅಶೋಕ ವಾಸ್ ದಿ ಒನ್ ಆಫ್ ದಿ ಗ್ರೇಟೆಸ್ಟ್ ಎಂಪರರ್ ಆಫ್ ಇಂಡಿಯಾ ಅಂಡ್ he was called Ashoka the Great. He occupies a unique position and status in the history of India. ಸೊ ಭಾರತದ ಚರಿತ್ರೆಯಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಸ್ಥಾನವನ್ನ ಅವನು ಅಲಂಕರಿಸಿದ್ದಾನೆ. ಸೊ ಅಶೋಕ ಅಂತಕ್ಕಂಥ ತುಂಬಾ ಚಿರಪರಿಚಿತ ರಾಜ. ಭಾರತ ಇತಿಹಾಸದಲ್ಲಿ ಅವನು ಒಂದು ಭಿನ್ನವಾಗಿರ್ತಕ್ಕಂಥ ಸ್ಥಾನಮಾನ ಅವನಿಗಿದೆ. ಇವತ್ತಿಗೂ ಅಷ್ಟೇ ಅಶೋಕನ ಒಂದು ಏನು ಅಶೋಕನ ಆಳ್ವಿಕೆಯಲ್ಲಿ ಆದಂತ ಬದಲಾವಣೆಗಳೇನಿತ್ತು ಅಥವಾ ಅಭಿವೃದ್ಧಿ ಕಾರ್ಯಗಳೇನಿತ್ತು ಇವತ್ತಿಗೂ ನೆನೀತಾರೆ, ಇವತ್ತಿಗೂ ಅವಶ್ಯಕತೆ ಅಂತ ನನಗನ್ನಿಸ್ತಾ ಹೋಗುತ್ತೆ. ಇವತ್ತು ಕಂಟೆಂಪ್ರರಿ ಪೀರಿಯಡ್, ಸಮಕಾಲೀನ ಕಾಲಕ್ಕೂ ಅಶೋಕರ ಒಂದು ಆಳ್ವಿಕೆ ನಮಗೆ ತುಂಬಾ ರೆಲೆವೆಂಟ್ ಆಗಿ ಪ್ರಸ್ತುತವಾಗತ್ತೆ. ಸೊ ಈಗ ಅಶೋಕನ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಗ್ಗೆ ಅಶೋಕನ ಬಗ್ಗೆ ಅಧ್ಯಯನ ಮಾಡಿ ಶಾಸನಗಳನ್ನ ಕುರಿತು, ಅಶೋಕನ ಶಾಸನ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಶಾಸನಗಳನ್ನ ಹೊರಡಿಸಿದವರು ಅಶೋಕ. ನೆನಪಿಟ್ಕೊಳ್ಳಿ, ದ ಫಸ್ಟ್ ಎಂಪರರ್ ಹೂ ಇಶ್ಯೂಡ್ ದಿ ಎಡಿಕ್ಟ್ಸ್, ಅಶೋಕನ್ ಎಡಿಕ್ಟ್ಸ್ was issued by none other than Ashoka. I mean, Ashoka issued the inscriptions. He was the first emperor of India who issued the inscriptions. ಅಶೋಕನು ಭಾರತದಲ್ಲಿ ಶಾಸನ ಹೊರಡಿಸಿದ ಮೊದಲ ಚಕ್ರವರ್ತಿ. ಸೊ ನಾವು ಅಶೋಕನ ಬಗ್ಗೆ ಯಾಕೆ ಅಷ್ಟೊಂದು ಅಥಾರಿಟೇರಿಯನ್ ಮಾತನಾಡ್ತೀವಿ ಅಂತಂದ್ರೆ, ಅಶೋಕನ ಬಗ್ಗೆ ನಾವ್ ಯಾಕೆ ಅಷ್ಟು ಅಧಿಕೃತವಾಗಿ ಮಾತನಾಡ್ತೀವಿ ಅಂದ್ರೆ ಅದಕ್ಕೆ ಸಂಬಂಧಿಸಿದ ಆಕರಗಳು ನಮ್ಗೆ ಲಭ್ಯವಾಗಿವೆ. ವಿಶೇಷವಾಗಿ ಅಶೋಕನ ಶಾಸನಗಳಲ್ಲಿ ಪ್ರಮುಖವಾಗಿ ಅವನೇ ಹೊರಡಿಸಿರ್ತಕ್ಕಂಥ ಶಾಸನಗಳು, ಶಿಲಾಶಾಸನಗಳು, ಮತ್ತೆ ಬೌದ್ಧ ಧರ್ಮದ ದೀಪವಂಶ ಮತ್ತು ಮಹಾವಂಶ ಕೃತಿಗಳು ನಮಗೆ ಮತ್ತು ಅನೇಕ ಸ್ಮಾರಕಗಳು, ಅನೇಕ ಈ ರೀತಿಯಾಗಿ ನಮ್ಗೆ ವಿಫಲವಾಗಿರ್ತಕ್ಕಂಥ ಆಕಾರಗಳು ಅಶೋಕನ ಬಗ್ಗೆ ಇವೆ. ಆ ಕಾರಣಕ್ಕಾಗಿ ನಾವು ತುಂಬಾ ಅಧಿಕೃತವಾಗಿ ಅಶೋಕನ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಸೊ ಅಶೋಕನ ನಾನೀಗಾಗ್ಲೇ ಹೇಳ್ತಾ ಇದ್ದೆ, ಬಿಂದುಸಾರನ ಮಗನಿಗೆ ಅಧಿಕಾರಕ್ಕೆ ಬಂದ ಕ್ರಿಸ್ತಪೂರ್ವ 273ರಲ್ಲಿ ಅಂತ. ಸೊ ಈ ರೀತಿಯಾಗಿ ಅಧಿಕಾರಕ್ಕೆ ಬಂದ ಅಂದ್ರೆ, ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಸಾಮಾನ್ಯವಾಗಿ ಅವನು ತನ್ನ ಸಹೋದರರನ್ನ ಕೊಂದು ಅಧಿಕಾರಕ್ಕೆ ಬಂದ ಅಂತ ಒಂದು ಉಲ್ಲೇಖ ಇದೆ. ಅಂದ್ರೆ ಬಿಂದುಸಾರನಿಗೆ ಸುಮಾರು 100 ಜನ ಮಕ್ಕಳಿದ್ರಂತೆ. 100 ಜನ ಮಕ್ಕಳಲ್ಲಿ 2 ಮಕ್ಕಳು ಅಶೋಕ ಮತ್ತು ಸಹೋದರ ಒಬ್ಬ ತಾಯಿಗೆ ಜನಿಸಿದವರು, ಇನ್ನ 99 ಜನ ಬೇರೆಯವರಿಗೆ ಜನಿಸಿದವರು, ಅಂದ್ರೆ ಬೇರೆ ತಾಯಿಗೆ ಜನಿಸಿದಂತ ಬಿಂದುಸಾರನ ಮಕ್ಕಳು. ಈ 100 ಜನರನ್ನ ಸಂಹಾರ ಮಾಡಿ ಚಂಡ ಅಶೋಕ ಅಂತ ಹೆಸರನ್ನು ಪಡೆದು ಅಧಿಕಾರಕ್ಕೆ ಬಂದ ಅಂತ ಹೇಳ್ತಾರೆ. ಸೊ ಕೆಲವು ಈ ರೀತಿಯಾಗಿ ಐತಿಹ್ಯಗಳು ಅಥವಾ ಈ ತರ ಭಿನ್ನವಾದ ಡಿಫ್ರೆಂಟ್ ವರ್ಷನ್ಸ್, ದೀಸ್ ಆರ್ ದಿ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸ್ ವಿ ಹ್ಯಾವ್, ವಿ ನಾಟ್ ನೋ ಎಕ್ಸಾಕ್ಟ್ಲಿ. So there are sources which will tell us like this. So there are some sources tell that he killed so many brothers, it's about 99 brothers, and took up a notorious title called Chanda Ashoka like that. So we do not know exactly whether he killed all his 99 brothers and assumed the power, but there are some historians who will predict like this. So but whatever it may be, Ashoka, he assumed the power 273 BC and his coronation took place in that year. And after that, the one of the notable event which occurred in the life of Ashoka was the Kalinga battle. So ಈ ರೀತಿಯಾಗಿ ಅಧಿಕಾರಕ್ಕೆ ಬಂದು ಅವನ ಬದುಕಿನಲ್ಲಿ ಒಂದು ಮಹತ್ವದ ಘಟನೆ ಘಟಿಸ್ತದೆ, ಅದು ಕಳಿಂಗಾದ ಯುದ್ಧ. ಸೊ ಕಳಿಂಗಾದ ಯುದ್ಧ ಬಹುಶಃ ಅವನ ಬದುಕಿನ ಮೊದಲ ಮತ್ತು ಕೊನೆ ಯುದ್ಧ ಅಂತ ನಾವು ಅನ್ಕೋಬೇಕಾಗತ್ತೆ. ಕಳಿಂಗ ಯುದ್ಧ, ದಿ ಕಳಿಂಗ ವಾರ್ ವಾಸ್ ದಿ ಫಸ್ಟ್ ಅಂಡ್ ದಿ ಲಾಸ್ಟ್ ಬ್ಯಾಟಲ್ ವಿಚ್ ಅಶೋಕ ವಾಸ್ ಫಾಟ್.
So Ashoka, he wanted to extend his kingdom. You generally, whenever whoever the king who comes to power, ಯಾರಾದ್ರೂ ರಾಜ ಅಧಿಕಾರಕ್ಕೆ ಬಂದಾಗ, he wanted to extend his kingdom, he wanted to extend his territory. So Ashoka extended his territory. He wanted, for that he invaded Kalinga. ಸೊ ಕಳಿಂಗದ ಮೇಲೆ ದಂಡೆತ್ತಿ ಬರ್ತಾರೆ ಅಶೋಕರು. ಅಶೋಕ ಆಗ ಕಳಿಂಗದ ಎಕ್ಸಾಕ್ಟ್ ದೊರೆ ನಮಗೆ ಗೊತ್ತಿಲ್ಲ. ಕೆಲವು ಶಾಸ್ತ್ರಗಳಲ್ಲಿ ಕರವೇಲ ಅಂತ ಹೇಳ್ತಾರೆ, ಬಟ್ ಅವ್ರ ಕಾಲಘಟನೆ ಬೇರೆ. ಈ ಕಳಿಂಗ ಆದ್ಮೇಲೆ ದಂಡೆತ್ತಿ ಬರ್ತಾನೆ. ಕಳಿಂಗದ ಜನರು ಅಂದ್ರೆ ಇವತ್ತಿನ ಒರಿಸ್ಸಾ ಅಂದ್ರೆ ಅವರು ದೇ ಆರ್ ವೆರಿ ಪೇಟ್ರಿಯಾಟಿಕ್ ಪೀಪಲ್. ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎನಿಥಿಂಗ್ ಫಾರ್ ದಿ ಕಾಸ್ ಆಫ್ ದೇರ್ ಕಂಟ್ರಿ. So thousands of soldiers waged war on the Ashokan army. Ashoka also declared war on them, and in that war, so much of blood and horrors have been witnessed by the Ashoka. ಈ ಒಂದು ಯುದ್ಧ ಆಗತ್ತೆ ಅಶೋಕನ ಸೈನ್ಯಕ್ಕೂ ಮತ್ತು ಕಳಿಂಗದ ಸೈನ್ಯಕ್ಕೆ. ಕಳಿಂಗದ ಸೈನ್ಯ, ಕಳಿಂಗದ ಜನ ಅಂತಕ್ಕಂಥ ತುಂಬಾ ದೇಶಪ್ರೇಮಿಗಳು, ರಾಷ್ಟ್ರದ ರಕ್ಷಣೆಗಾಗಿ ಪ್ರಾಣವನ್ನು ತ್ಯಾಗ ಮಾಡ್ತಕ್ಕಂತ ಸಾಹಸಿಗಳು ಹೋರಾಟ ಮಾಡ್ತಾರೆ. ಈಗ ಯುದ್ಧದಲ್ಲಿ ಭೀಕರ ದೃಶ್ಯಗಳು ಕಂಡು ಬರ್ತವೆ. ಅಂದ್ರೆ ಸಾವಿರಾರು ಜನರ ಮರಣ ಹೋಮ ಆಗತ್ತೆ. ಈ ಭೀಕರ ದೃಶ್ಯಗಳು ಕಂಡಂತ ಅಶೋಕ ಒಮ್ಮೆ ದಿಗ್ಭ್ರಾಂತನಾಗ್ತಾನೆ. ಸೊ ಅಶೋಕ ವಾಸ್ ಶಾಕ್ಡ್ ಬೈ ದಿ ಬ್ಲಡ್ ಅಂಡ್ horrors ಆಫ್ ದ ವಾರ್. ಸೊ ಇಯರ್ ಆಫ್ಟರ್ ಅಶೋಕ ಡಿಸೈಡೆಡ್, ಅಂದ್ರೆ ಇಂತಹ ಒಂದು ಯುದ್ಧ, though he was victorious, he won the battle. No doubt that Ashoka captured Kalinga, and thereafter he entered southern India and he extended up to ಮಹಿಷಮಂಡಲ. ಸೊ ಕಳಿಂಗ ಯುದ್ಧದ ನಂತರ ಅಶೋಕನು ಮಹಿಷಮಂಡಲ ತನ್ನ ರಾಜ್ಯವನ್ನು ವಿಸ್ತರಿಸ್ತಾನೆ. ಸುವರ್ಣಗಿರಿ ಅಂತಕ್ಕಂಥ ದಕ್ಷಿಣ ಪ್ರಾಂತ್ಯ ಅವನ ರಾಜಧಾನಿ ಆಗಿರುತ್ತದೆ. ಈ ರೀತಿಯಾಗಿ ಅಶೋಕನು ಕಳಿಂಗ ಯುದ್ಧ ಗೆದ್ದ ನಂತರ, ಆದ್ರೆ ಯುದ್ಧ ಗೆದ್ರು ಅಶೋಕ ಅವನಿಗೆ ಯುದ್ಧ ಗೆದ್ದು ಹಿಗ್ಬೇಕಾಗಿರ್ತಕ್ಕಂಥ ಅಶೋಕ ಆ ಯುದ್ಧದ ಭೀಕರ ದೃಶ್ಯಗಳನ್ನ ಕಣ್ಣಾರೆ ಕಂಡು ಕುಗ್ಗಿ ಹೋದ ಅಂತ. ಅಂದ್ರೆ ಅವನಿಗೆ ಮನಸ್ಸು ಪರಿವರ್ತನೆ ಆಯ್ತು ಅಂತ. ಅವನ ಮನಸ್ಸು ಪರಿವರ್ತನೆ ಆಯ್ತು. ಆ ಭೀಕರ ದೃಶ್ಯಗಳು, ಆ ರಕ್ತಪಾತ, ಆ ಕೊಲೆ, ಆ ವಿಧವೆಯರ ಸೈನಿಕರ ಹೆಂಡತಿಯರ ರೋದನಗಳು, ಮಕ್ಕಳು ಅಕ್ರಂದನಗಳು, ಎಲ್ಲಾ ದೃಶ್ಯಗಳನ್ನ ಕಂಡಂತ ಅಶೋಕ ಯುದ್ಧದಿಂದ ಹಿಗ್ಗಬೇಕಾಗಿರ್ತಕ್ಕಂಥ ಅಶೋಕ ಕುಗ್ಗಿ ಹೋದ. ಅಂದ್ರೆ ವಿಜಯ ದುಮ್ದುಂಬಿ ವಿಜಯ ಸ್ತಂಭ ನಡ್ಬೇಕಾಗಿರ್ತಕ್ಕಂಥ ಅಶೋಕ ಇದರಿಂದ ಆಚೆಗೆ ಅವನು ಧರ್ಮ ಸ್ತಂಭವನ್ನ ನೆಡ್ತಾ ಹೋಗ್ತಾನೆ. ಸೊ ಇಲ್ಲಿಂದ ಆಚೆಗೆ ಅಶೋಕನು ಬದಲಾವಣೆ ಆಗ್ತಾನೆ ಅಂತಕ್ಕಂಥ, ಅವನ ಬದುಕಿಗೆ ತಿರುವು ಕೊಟ್ಟಂತಕ್ಕದನ್ನ ಕಳಿಂಗ ಯುದ್ಧ. ಸೊ ಕಳಿಂಗ ಮಹತ್ವನ ನೋಡೋದಾದ್ರೆ, ಕಳಿಂಗ ಯುದ್ಧ ಅಶೋಕನ ಬದುಕಲ್ಲಿ ಅಶೋಕನ ಹೃದಯ ಮತ್ತು ಮನಸ್ಸುಗಳ ಪರಿವರ್ತನೆಯನ್ನ ನಾವು ಕಾಣ್ತೀವಿ. ಯುದ್ಧ ಗೆದ್ದು ಭೀಕರ ದೃಶ್ಯಗಳನ್ನ, ನನ್ನೊಬ್ಬನ ಶ್ರೇಯಸ್ಸಿಗಾಗಿ ಇಷ್ಟು ಜನರ ತ್ಯಾಗ ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಇರದಂತ ಅಶೋಕ. ಸೊ ಅಶೋಕನು ಪಶ್ಚಾತ್ತಾಪ ಪಡ್ತಾನೆ. ಈ ವೆಂಟ್ ಫಾರ್ ವಿತ್ ಗ್ರೇಟ್ ಬಿಟ್ಟರ್ repentance, and thereafter he was embraced to the Buddhism. Ashoka decided not to make any conquest in future in order to extend his kingdom. Made up his mind, and he wanted to win the hearts of the people, not by sword, by dharma. ಅಂದ್ರೆ ಜನರ ವಿಶ್ವಾಸವನ್ನ, ಪ್ರೀತಿಯನ್ನ ನಾನು ಕತ್ತಿಯಿಂದ ಗೆಲ್ಲಕ್ಕಾಗಲ್ಲ, ಅದು ಧರ್ಮದಿಂದ, ಅದು ಪ್ರೀತಿ ಸ್ನೇಹದಿಂದ ಮಾತ್ರ ಸಾಧ್ಯ ಅಂತೇಳಿ ಅಶೋಕನು ಮನಗಾಣ್ತಾನೆ. ಅಶೋಕ ಗಾಟ್ ಎನ್ಲೈಟೆಂಡ್ ಆಫ್ ಲಾಂಚಿಂಗ್ ಧರ್ಮ ವಿಜಯ್ ಇನ್ ಪ್ಲೇಸ್ ಆಫ್ ದಿಗ್ವಿಜಯ್ ಅಂತಕ್ಕಂಥದ್ದು. ಅಂದ್ರೆ ಇನ್ಮೇಲೆ ನನ್ನಿಂದ ದಿಗ್ವಿಜಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಏನೇನಿದು ಧರ್ಮ ವಿಜಯನ್ ಮಾಡ್ತಕ್ಕಂಥದ್ದು. ಇನ್ನ ನಾವು ಪ್ರೀತಿ ವಿಶ್ವಾಸ ಸ್ನೇಹಿತನ ಮಾತ್ರ ರಾಜ್ಯಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು, ವಿಸ್ತರಿಸ್ಬೇಕು, ಜನರ ವಿಶ್ವಾಸನ ಗಳಿಸ್ಬೇಕು ಅಂತ ಹೇಳಿ ಮನಗಂಡಂತ ಅಶೋಕನು ಇನ್ನಿಂದ ಆಚೆ ದಿಗ್ವಿಜಯವನ್ನ ಬಿಟ್ಟು ಧರ್ಮ ವಿಜಯಕ್ಕೆ ಕರೆ ಕೊಡ್ತಾನೆ. ನೋಡಿ, ಅಶೋಕನ ಒಂದು ಹಿರಿಮೆ ಇರ್ತಕ್ಕಂಥ ಜಿಲ್ಲೆ ಅಂದ್ರೆ ಅಶೋಕ ಇಲ್ಲಿಂದ ಆಚೆಗೆ ಅವನು ಏನು, ಇಲ್ಲಿ ನಾವು ಆರಂಭದಲ್ಲಿ ಚಂಡೋಶೋಕ ನಾವು ಕರಿತೀವಲ್ಲ, ಆದ್ರೆ ಇಲ್ಲಿಂದ ಆಚೆಗೆ ಅವನು ಧರ್ಮಾಶೋಕನಾಗಿ ಮಾರ್ಪಾಟನಾಗ್ತಾನೆ. ಬೌದ್ಧ ಧರ್ಮವನ್ನ ಅವನು ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಮತ್ತು ಅವನ ಅಶೋಕ ಥಿಯರಿ ಆಫ್ ಕಿಂಗ್ಶಿಪ್ ಅದನ್ನ ನೋಡಕ್ ಹೋದಾಗ ಈ ಒಂದು ವಿಚಾರದಲ್ಲಿ ಅವನು ಹೇಳ್ತಾನೆ, ನಾನು ರಾಜ ಅಂತಕ್ಕಂಥವನು ಜನರ ಸೇವಕ ಅಂತಕ್ಕಂಥ ಥಿಯರಿ ಆಫ್ ಕಿಂಗ್ಶಿಪ್. ಅವನ ಒಂದು ರಾಜತ್ವ ಹೇಗಿತ್ತಂತಂದ್ರೆ, ಆ ರಾಜತ್ವದ ಕಾನ್ಸೆಪ್ಟ್ ಏನಂದ್ರೆ, ಕಿಂಗ್ ಈಸ್ ಆಲ್ವೇಸ್ ಎ ಸರ್ವೆಂಟ್ ಆಫ್ ಇಸ್ ಸಬ್ಜೆಕ್ಟ್ಸ್ ಅಂತಕ್ಕಂಥ. ರಾಜ ಸದಾ ಪ್ರಜೆಗಳ ಸೇವಕ ಅಂತಕ್ಕಂಥ, ಪ್ರಜೆಗಳ ಸುಖಾನೇ ತನ್ ಸುಖ ಅಂತ ಬಗೆದಿದ್ದ ಅಶೋಕ ಅಂತಕ್ಕಂಥ.
ಅಂದ್ರೆ ಅಶೋಕ believed that one the happiness of the people, the happiness and prosperity of subject is very important, and ಜನರ ಸಂತೋಷ, ಸಮೃದ್ಧಿ, ಬೆಳವಣಿಗೆ, ಅಭಿವೃದ್ಧಿ ಎಲ್ಲವೂ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ ಅಶೋಕನ್ಗೆ. ಜನರ ಸುಖಾನೇ ತನ್ ಸುಖ, ಪ್ರಜಾ ಸುಖೇ ಸುಖಂ ಪ್ರಜಾಹಿತನೇ ಹಿತಂ ಅಂತಕ್ಕಂಥದ್ದು ಅಶೋಕನು ನಂಬಿದಂತ ಒಂದು 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 ರಾಜತ್ವದ ರಾಜ ಅಧಿಕಾರದ ಒಂದು ಮಂತ್ರ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಅಶೋಕನು ಹೇಳ್ತಾನೆ, ನಾನು ಎಲ್ಲೇ ಇರ್ಲಿ, ನಾನು ಹೇಳ್ತಾನೆ ಐ ಮೇ ಬಿ ಇನ್ ಮೈ ಬೆಂಗಳೂರು, ಐ ಮೇ ಬಿ ಇನ್ ಮೈ ಡೈನಿಂಗ್ ಹಾಲ್, ಐ ಮೇ ಬಿ ಇನ್ ಮೈ ಸ್ಲೀಪಿಂಗ್ ರೂಮ್, ಸೊ ಪೀಪಲ್ ಕ್ಯಾನ್ ಕಮ್ ಅಂಡ್ ದೇ ಗೆಟ್ ದಿ ಸೊಲ್ಯೂಷನ್ ಫಾರ್ ದೇ ಪ್ರಾಬ್ಲಮ್ಸ್ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅಂದ್ರೆ ನಾನು ಎಲ್ಲೇ ಇರ್ಲಿ, ನಾನು ಅಂತಃಪುರದಲ್ಲಿ ಇರ್ಲಿ, ನಾನು ಊಟ ಮಾಡ್ತಕ್ಕಂಥ ಕೋಣೆಯಲ್ಲಿ ಇರ್ಲಿ, ನಾನು ಉದ್ಯಾನವನದಲ್ಲಿ ಇರ್ಲಿ, ಎಲ್ಲೇ ಇರ್ಲಿ ಜನರು ಬಂದು ತಮ್ಮ ಸಂಕಷ್ಟಗಳ ಪರಿಹಾರ ತಗೊಂಡು ಹೋಗ್ಬಹುದು. ಪ್ರಜೆಗಳ ಸುಖನೇ ತನ್ನ ಸುಖ ಅಂದ್ರೆ ಪ್ರಜೆಗಳನ್ನು ತನ್ನ ಮಕ್ಕಳಂತ ಕಂಡಂತ ಚಕ್ರವರ್ತಿ ಅಶೋಕ. ಬಹುಶಃ ನೀವು ಎಂಟೈರ್ ಹಿಸ್ಟ್ರಿಯನ್ನ, ಭಾರತ ಚರಿತ್ರೆಯನ್ನು ನೋಡಿದಾಗ ಇಡೀ ಭಾರತ ಚರಿತ್ರೆಯಲ್ಲಿ ಒಬ್ಬ ರಾಜ ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು ನೀಡಿದ್ದ ಅಂತ ನಮ್ಗೆ ಅನ್ಸೋದಾದ್ರೆ ಅದು ಮೌರ್ಯರ ಕಾಲ, ಅದು ಅಶೋಕನ ಕಾಲ. ಎಂಟೈರ್ ಇಂಡಿಯನ್ ಹಿಸ್ಟ್ರಿ, ನೀವು ಮೌರ್ಯರು, ಕುಶಾನರು, ಗುಪ್ತರು, ಹರ್ಷವರ್ಧನ, ಚಾಳುಕ್ಯರು, ಪಲ್ಲವರು, ಚೋಳರು, ಕದಂಬರು, ಗಂಗರು, ಹೊಯ್ಸಳರು, ಯು ಟೇಕ್ ಎನಿ ಕಿಂಗ್ಡಮ್, ಆದ್ರೆ ಮೊಘಲರು, ಮರಾಠರು, ವಿಜಯನಗರದ ಅರಸರು, ಯು ಟೇಕ್ ಎನಿ ಕಿಂಗ್ಡಮ್, ಯು ಟೇಕ್ ಎನಿ empire, the only empire which gave freedom to the people was the Mauryan Empire, and the Mauryan Empire emperor like Ashoka. He was the only emperor in the history of world who treated his subject, who treated his people as his own children. ಇಡೀ ಮಾನವ ಕುಲದ ಇತಿಹಾಸದಲ್ಲೇ ಪ್ರಜೆಗಳನ್ನು ತನ್ನ ಮಕ್ಕಳಂತ ಕಂಡಂತ ಅಶೋಕ, ಪ್ರಜೆಗಳನ್ನು ತನ್ನ ಮಕ್ಕಳಂತ ಕಂಡಂತ ಚಕ್ರವರ್ತಿ ಇದ್ದಾನೆ ಅಂದ್ರೆ ಅಶೋಕ ಮಾತ್ರ. ಅದಕ್ಕಾಗಿಯೇ ವೇಲ್ಸ್ ಅಂತ ಇತಿಹಾಸಕಾರ ಹೇಳ್ತಾನೆ, ವೇಲ್ಸ್ ಅಂತ ಒಬ್ಬ ಪಾಶ್ಚಿಮಾತ್ಯ ದೇಶಗಳ ಯುರೋಪಿನ ಒಬ್ಬ ವಿದ್ವಾಂಸ ಹೇಳ್ತಾನೆ, ಭಾರತದ ಇತಿಹಾಸದಲ್ಲಿ ಏಕೆ ಜಗತ್ತಿನ ಇತಿಹಾಸ ಬಾನಂಗಳದಲ್ಲಿ ಎಂದೋ ಮಿನಿಗಿ ಮಾಯವಾಗಿರುವ ರಾಜ ಮಹಾರಾಜ ಭುವನೈಕ್ಯ ಚಕ್ರವರ್ತಿಗಳ ನಡುವೆ ಇಂದಿಗೂ ಪ್ರಜ್ವಲಿಸುತ್ತಿರುವ ಧ್ರುವತಾರೆ ಅಶೋಕ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಭಾರತದ ಇತಿಹಾಸದಲ್ಲಿ ಏಕೆ ಜಗತ್ತಿನ ಇತಿಹಾಸ ಬಾನಂಗಳದಲ್ಲಿ ಎಂದೋ ಮಿನಿಗಿ ಮಾಯವಾಗಿರುವ ರಾಜ ಮಹಾರಾಜ ಭುವನೈಕ್ಯ ಚಕ್ರವರ್ತಿಗಳು ಅತಿರಥ ಮಹಾರಥರ ನಡುವೆ ಇಂದಿಗೂ ಪ್ರಜ್ವಲಿಸುತ್ತಿರುವ ಒಂದು ರೀತಿಯ ಧ್ರುವತಾರೆ, ಅವ್ರು ಯಾರಪ್ಪ ಅಂತಂದ್ರೆ ಅಶೋಕ. ನೀವು ಇವತ್ತು ಯುರೋಪ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಅಮೆರಿಕ, ಈ ಎಲ್ಲಾ ದೇಶಗಳನ್ನ ನೀವು ಕಂಪೇರ್ ಮಾಡಿದಾಗ 100 ಪಟ್ಟು ನೆನೆಸ್ಕೊಳ್ಳೋದು ಆದರ, ಶ್ರದ್ಧೆ, ಪ್ರೀತಿ, ಗೌರವಗಳನ್ನು ಇವತ್ತಿಗೂ ಯಾರು ನೆನಪಿಸ್ಕೊಳ್ತಾರಲ್ಲ ಜನ, ಅದು ಅಶೋಕ ಅಂತ. ಸಚ್ ಎ ಗ್ರೇಟ್ ಎಂಪರರ್ ವಾಸ್ ಅಶೋಕ. ಅಶೋಕನ ಮತ್ತು ಒಂದು ಧರ್ಮವನ್ನು ನಾವು ನೋಡಿದಾಗ ಅಶೋಕ ವಾಸ್ ಎ ಮಾಂಕ್ ಆಸ್ ವೆಲ್ ಆಸ್ ಎ ಮೊನಾರ್ಕ್. Ashoka was not only emperor, he was a monk also, he was also a saint, he was a philosopher king. He wanted his people he wanted people reform the jana ಬದಲಾವಣೆ ಆಗಬೇಕಂತ ಬಯಸಿದ್ರು. ಹಲೋ, ವಾಣಿ ಅವರು ಮ್ಯೂಟ್ ಮಾಡಿ. ವೇಟ್ ಮಾಡಿ. ಓಕೆ, ಸೊ ಇವಾಗ ನಾವು ಅವರ ಶಾಸ್ತ್ರ ನೋಡಿದಾಗ, ವೆನ್ ವಿ ಲುಕ್ ಇನ್ ಟು ದಿ ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ ವಿಚ್ ಟೆಲ್ಸ್ ಅಬೌಟ್ ದಿ ಇಸ್ ಧಮ್ಮ, ಅಶೋಕ ಧಮ್ಮ ಇಸ್ ನಾಟ್ ಎ ರಿಲಿಜಿಯನ್, it is an attempt to reform the people, it is an attempt to have an ethics, it is an attempt to have a good characters, conduct. That is what Ashoka Dhamma is a very broad concept idea, dedicated for the welfare of the people. ಅಂದ್ರೆ ಇದು ಒಂದು ವಿಶಾಲವಾದ ಒಂದು ತಳಹದಿಯ ಮೇಲೆ ಇರ್ತಕ್ಕಂಥ ಒಂದು ಪರಿಕಲ್ಪನೆ ಧಮ್ಮ ಅಂತಕ್ಕಂಥ ಒಂದು ನೀತಿ ಸಂಹಿತೆ, ಒಂದು ಮೌಲ್ಯ. ಈ ಮೌಲ್ಯ ತಳಹದಿಯ ಮೇಲೆ ಅಶೋಕನ ಒಂದು ಧರ್ಮವನ್ನ ನಾವು ನೋಡ್ತಾ ಹೋಗ್ತೀವಿ, ಅವ್ನ ಧಮ್ಮ ಅಂತ ನಾವು ಕರಿತೀವಿ. ಆ ಅಶೋಕನ ಧಮ್ಮದಲ್ಲಿ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಹೇಗೆ ಅಶೋಕ ಅಂತಕ್ಕಂಥ ಚಕ್ರವರ್ತಿ ಒಬ್ಬ ಸಾಮ್ರಾಟನಾಗಿ, ಒಬ್ಬ ಸಂತ, ಒಬ್ಬ ದಾರ್ಶನಿಕ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾ ಹೋದ. ಸಮಾಜದ ಅಂಕುಡೊಂಗುಗಳನ್ನ, ಸಮಾಜದ ಸುಧಾರಣೆಗಳನ್ನ, ಸಮಾಜದ ಜನರ ಸಂತೋಷವನ್ನ ಹೆಚ್ಚಿಸ್ಲಿಕ್ಕೆ ಅನೇಕ ಒಂದು ಕಾರ್ಯಕ್ರಮಗಳನ್ನ ಇವನು ಮಾಡ್ತಾ ಹೋಗ್ತಾನೆ.
ಸೊ ವಿಶೇಷವಾಗಿ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಈ ಅಶೋಕ ಧಮ್ಮದಲ್ಲಿ ಸಾಮಾಜಿಕ ಮೌಲ್ಯಗಳನ್ನ ಬೋಧಿಸಿದ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಆ ಸಾಮಾಜಿಕ ಬೋಧನೆಗಳು ಯಾವುವು? ವಿಚ್ ಆರ್ ದಿ ಸೋಷಿಯಲ್ ವ್ಯಾಲ್ಯೂಸ್ ವಿಚ್ ಈ ಪ್ರೀಚ್ ಇನ್ ಅಶೋಕ ಧಮ್ಮ. ರಾಮನ ಅವರೇ ನೀವು ಮ್ಯೂಟ್ ಮಾಡ್ಕೊಳ್ಳಿ. ರಾಮನ ಅವರೇ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಸೊ ವೆಲ್, ಇಲ್ಲಿ ಏನಂತಂದ್ರೆ ಏನು ಅಶೋಕನ್ ಧಮ್ಮ ಏನ್ ಹೇಳ್ತಾ ಇತ್ತು ಅಂತಂದ್ರೆ, ಮಾಸ್ಟರಿ ಆಫ್ ಅವರ್ ಸೆನ್ಸಸ್, ನಮ್ಮ ಇಂದ್ರಿಯಗಳ ನಿಗ್ರಹಣೆ ಮಾಡ್ತಕ್ಕಂಥದ್ದು, ಪ್ಯೂರಿಟಿ ಆಫ್ ಅವರ್ ಥಾಟ್, ನಮ್ಮ ಏನು ನಮ್ಮ ಚಿಂತನೆಗಳು, ಯಾಕೆಂತಂದ್ರೆ ನಮ್ಮ ಯೋಚನೆಗಳು ತುಂಬಾ ಶುದ್ಧವಾಗಿದ್ದಾಗ, ನಮ್ಮ ಯೋಚನೆಗಳು ನಾವು ಶುದ್ಧವಾಗಿದ್ದಾಗ, ವೆನ್ ವಿ ಹ್ಯಾವ್ ಪ್ಯೂರಿಟಿ ಆಫ್ ಅವರ್ ಥಾಟ್ಸ್ ವಿ ವಿಲ್ ಹ್ಯಾವ್ ಗುಡ್ ಆಕ್ಷನ್ಸ್ ಅಂತ. జూమ్ కరెక్ట్ గా పనిచేస్తాను. నేనంతా ఇంతవరకు వాళ్ళతో మాట్లాడితే యూనివర్సిటీ వద్ద నంబర్, యూనివర్సిటీ నంబర్, ఏమన్నా డౌట్ వస్తే వాళ్ళకి ఫోన్ చేస్తాను. హలో, వస్తుందా? వస్తుంది లేదా? ఇది వస్తుంది లేదా? వినపడుతుందా? ಸುಶ್ಮಿತ್ ಮ್ಯೂಟ್ ಮಾಡ್ಕೊಳ್ರಿ, ಮಾತಾಡ್ಬೇಡಿ. ಶೈಮಲಾ ಮ್ಯೂಟ್ ಮಾಡಿ ಪ್ಲೀಸ್ ಮ್ಯಾಮ್. ಓಕೆ, ವೆಲ್, ಸೊ ಆಮೇಲೆ ಕೃತಜ್ಞತೆ ತುಂಬಾ ಮುಖ್ಯ ಆಗತ್ತೆ ಮನುಷ್ಯನ್ಗೆ. ತಮ್ಗೆ ಯಾರು ಸಹಾಯ ಮಾಡಿದ್ರು, ತಮ್ಗೆ ಯಾರು ಹೆಲ್ಪ್ ಮಾಡಿದ್ರು, ತಮ್ಗೆ ಯಾರಿಗೆ ತಮ್ಮ ಬದುಕಿಗೆ ಒಂದು ದಾರಿದೀಪ ಯಾರು ತೋರಿಸಿದ್ರು ಅವರನ್ನ ನೆನೀತಕ್ಕಂಥದ್ದು ಖಂಡಿತವಾಗಿಯೂ ಮನುಷ್ಯನ ಒಂದು ಮಾನವೀಯ ಗುಣ ಅಂತ ಅಶೋಕ ಬೋಧಿಸ್ತಾನೆ. ಕೃತಜ್ಞತೆಗಳು, ಈಗ ನೋಡಿ, ಟೇಕ್ ಫಾರ್ ಎಕ್ಸಾಂಪಲ್, ಇವತ್ತು ವಿ ಹ್ಯಾವ್ ಲೀಡಿಂಗ್ ಎನ್ ಎ ವೆರಿ ಗುಡ್ ಸೊಫಿಸ್ಟಿಕೇಟೆಡ್ ಲೈಫ್. ಇವತ್ತು ನಾವು ಒಂದು ಒಳ್ಳೆ ಜೀವನ ಸಾಗಿಸ್ತಾ ಇದೀವಿ, ನಾವು ಒಂದು ಒಳ್ಳೆ ಆಹಾರವನ್ನು ಸೇವಿಸ್ತಾ ಇದೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಆಹಾರ ಅಂತ ನಾವು ತಗೊಳ್ತೀವಿ, ಫುಡ್ ತಗೊಳ್ಳಿ. ನಮ್ಗೆ ಅಡಿಗೆ ಮಾಡ್ತಕ್ಕಂಥರಾಗಿರ್ಬೋದು, ಅಥವಾ ಅಂಗಡಿಯಿಂದ ಅಂಗಡಿಯವ್ರು ನಮ್ಗೆ ಕೊಡ್ತಕ್ಕಂಥದ್ದು, ಅಂಗಡಿಗೆ ಆಗ್ತಕ್ಕಂಥ ರೈತ, ಒಂದು ಆಹಾರ ಅಂತ ಎಲ್ಲಿಂದ ಬಂತು, ಇದನ್ನ ನೆನೆಯೋದಿದೆಯಲ್ಲ, ಕೃತಜ್ಞತೆ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ವಿಚಾರ ನಮ್ಮ ಬದುಕಿಗೆ, ನಮ್ಮ ಲೈಫ್ಗೆ ಹೆಲ್ಪ್ ಮಾಡಿದವರಾಗಿರ್ಬೋದು, ನಮ್ಗೆ ದಾರಿ ತೋರಿಸೋರು, ನಮ್ಗೆ ಜ್ಞಾನ ನೀಡಿದವರು, ನಮ್ ಸಹಾಯ ಮಾಡಿದವರು, ನಮ್ ಜನ್ಮ ಹೂ ಎವರ್ ಮೇ ಬಿ ವಿ ಹ್ಯಾವ್ ಹೆಲ್ಪ್ ಟು ಗ್ರೋ, ನಮ್ಮ ಬೆಳವಣಿಗೆ ಕಾರಣರಾಗ್ತಾ ಪ್ರತಿ ಹಂತದಲ್ಲೂ ನಮ್ಮ ಬೆಳವಣಿಗೆ ಸಹಕಾರಿ ಆಗಿರ್ತಕ್ಕಂಥವ್ರನ್ನೆಲ್ಲ ನೆನೀತಕ್ಕಂಥದ್ದಿದೆಯಲ್ಲ, ಗ್ರಾಟಿಟ್ಯೂಡ್, ದಟ್ ಇಸ್ ಬಹುಶಃ ಮನುಷ್ಯನ ಶ್ರೇಷ್ಠತೆ ಅಲ್ಲಿ ಅಡಗಿದೆ ಅಂತ ನನಗನ್ಸುತ್ತೆ. ದಟ್ ಇಸ್ ವಾಟ್ ಅಶೋಕ ಹ್ಯಾಸ್ ಪ್ರೀಚ್ಡ್. ಈ ಗುಣವನ್ನ ಹೊಂದಬೇಕು ಅಂತಕ್ಕಂಥ ಅಶೋಕನು ಹೇಳ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಕರುಣೆ, ದಯವೇ ಧರ್ಮದ ಮೂಲವೇ ಹೇಳ್ತಾ ಹೋಗ್ತಾರೆ. ಮನುಷ್ಯನಿಗೆ ಕೈಂಡ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಟ್ರೂತ್ಫುಲ್ನೆಸ್, ಸತ್ಯ ಅಂತಕ್ಕಂಥದ್ದು. ಬಹುಶಃ ನೋಡಿ, ಅಶೋಕ ಯಾವ ರೀತಿಯಾಗಿ ಪ್ರಜೆಗಳ ಸ್ವಾತಂತ್ರ್ಯ ಕೊಟ್ಟಿತ್ತ, ಯಾವ ರೀತಿ ಅಹಿಂಸಾದ ನೆಲೆಗಟ್ಟದಲ್ಲಿ ಆಳ್ವಿಕೆಯನ್ನು ಮಾಡಿದ. ಹಿಂಸೆಗಳಾಯ್ತು, ಯಾವುದೋ ಕಾರಣದ ಹಿಂಸೆಗಳಾಗ್ಬಿಡುತ್ತೆ, ಇನ್ಎವಿಟಬಲ್ ಆಗೋದಾಗ ಆನಂತರ ಮನುಷ್ಯನ ಬದಲಾವಣೆ ಆಗೋದಿದೆಯಲ್ಲ. ನೋಡಿ, ಮನುಷ್ಯನ ಬದಲಾವಣೆ ಅಂತಕ್ಕಂಥದ್ಯಾ, ಬದಲಾವಣೆ ಅಂತ ತಕ್ಷಣ ನಮ್ಗೆ ಅಶೋಕ ನೆನಪು ಬರ್ತಾನೆ. ಯಾಕೆಂದ್ರೆ ದೇರ್ ವಾಸ್ ಅ ಟ್ರಮೆಂಡಸ್ ಚೇಂಜಸ್ ಇನ್ ಹಿಸ್ ಲೈಫ್. ಅವನದು ರೀತಿಯಾದ ಅಮೂಲಾಗ್ರ ಬದಲಾವಣೆ ಅಂತಕ್ಕಂಥದ್ದು. ತಪ್ಪು ಮಾಡೋದು ಸಹಜ, ಅವನ್ ತಿದ್ದಿ ನಡೆಯೋನೆ ನಿಜವಾದ ಮನುಷ್ಯ ಅಂತಕ್ಕಂಥ ಒಂದು ರೀತಿಯಲ್ಲಿ ನಾವು ನೋಡ್ತೀವಿ. ಆದ್ರೆ ಅವನ ಬದುಕಿನಲ್ಲಿ, ಆರಂಭಿಕ ಬದುಕಿನಲ್ಲಿ ಇದ್ದಂತ ಹೆಂಗಿದ್ದ, ಹೇಗಾದ ಅಂತಕ್ಕಂಥದ್ದು. ನೀವು ಗಾಂಧಿಯೂ ಅಷ್ಟೇ, ಆರಂಭಿಕ ಬದುಕಿನಲ್ಲಿ ಅವನು ಹೇಗಿದ್ದ, ಆರಂಭಿಕ ಬೋಧನಲ್ಲಿ ಅವನು ಎಲ್ಲ ಸುಳ್ಳು, ಮಾಂಸ ಎಲ್ಲವನ್ನು ಸೇವನೆ ಮಾಡ್ತಾ ಇದ್ದ, ತಂದೆ ತಾಯಿಗಳಿಗೆ ಕೋಪಕ್ಕೆ ಕಾರಣರಾಗಿದ್ದ, ಮತ್ತೆ ದಕ್ಷಿಣ ಆಫ್ರಿಕಾಗೆ ಹೋದ, ಮತ್ತೆ ಭಾರತಕ್ಕೆ ಬಂದು ಚಂಪಾರಣದಲ್ಲಿ ರೈತರ ಪರವಾಗಿ ಅವನು ಧರಣಿ ಕೂರ್ತಕ್ಕಂಥ, ಅಲ್ಲಿಂದ ಆಚೆಗೆ ಗಾಂಧಿಯ ಒಂದು ವ್ಯಕ್ತಿತ್ವನೇ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗೆ ಅಶೋಕನ ವ್ಯಕ್ತಿತ್ವ ಬದಲಾವಣೆ ಆಗ್ತಕ್ಕಂಥ ಕಳಿಂಗ ಯುದ್ಧದ ನಂತರ ಅಶೋಕ ಏನು ಅಂತ ಜಗತ್ತಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೀಗಾಗಿ ಅಶೋಕನು ಒಂದು ಧರ್ಮವನ್ನ ಈ ರೀತಿಯಾಗಿ ಬೋಧಿಸ್ತಾ ಹೋಗ್ತಾನೆ. ಈ ಹಿನ್ನೆಲೆಯಲ್ಲಿ ಸತ್ಯ, ಅಹಿಂಸೆ ಅಂತಕ್ಕಂಥ ವಿಚಾರಗಳು ತುಂಬಾ ಮುಖ್ಯ ಆಗುತ್ತಾ ಹೋಗುತ್ತೆ. ನಮ್ಮ ನಾಡು, ಈ ದೇಶ ಅಂತ, ಈ ಭಾರತ ದೇಶ ಪುಣ್ಯ ಭೂಮಿ ಅಂತ ನಾವು ಕರೆಸ್ಕೊಳ್ತೇವೆ. ಯಾಕೆ ಪುಣ್ಯ ಭೂಮಿ ಅಂತ ಕರೆಸ್ಕೊಳ್ತಂದ್ರೆ, ಅನೇಕ ದೈವಿ ಪುರುಷರು, ಅನೇಕ ಋಷಿ ಮುನಿಗಳು, ಅನೇಕ ಈ ದೇಶ ನಿರ್ಮಾಣ ಮಾಡ್ತಕ್ಕಂಥ ಮಹನೀಯರುಗಳು ನಿಸ್ವಾರ್ಥ ಸೇವೆಯಿಂದ ಈ ದೇಶ ಒಂದು ಪುಣ್ಯ ಭೂಮಿ ಅಂತ ಅನ್ಸ್ಕೊಳ್ತು. ಸೊ ಇಂತಹ ಒಂದು ಪುಣ್ಯ ಭೂಮಿಗೆ ಪ್ರಾಚೀನ ಕಾಲದಲ್ಲಿ ಅನೇಕರು ಈ ದೇಶಕ್ಕೆ ಭೇಟಿ ಕೊಟ್ಟಿದ್ರು. ಈ ದೇಶವನ್ನು ಭೇಟಿ ಕೊಟ್ಟು ಈ ದೇಶದ ಸ್ಥಿತಿಗತಿಗಳನ್ನ ಬರವಣಿಗೆಗಳ ಮುಖಾಂತರ ಬರೆದು ಹೋದ್ರು. ಆ ಚಾರಿತ್ರಿಕ ಮಾಹಿತಿ ನಮ್ಗೆ ಏನ್ ತಿಳಿಸುತ್ತೆ ಗೊತ್ತಾ? ಟೇಕ್ ಫಾರ್ ಎಕ್ಸಾಂಪಲ್, ನಾನು ಈಗಾಗ್ಲೇ ಹೇಳ್ತಾ ಇದ್ದೆ, ಹುಯೆನ್ ಸ್ಯಾಂಗ್ ಹೇಳ್ತಾನೆ, ಭಾರತದಲ್ಲಿರ್ತಕ್ಕಂಥ ಜನ ತುಂಬಾ ಸತ್ಯವಂತರು, ತುಂಬಾ ಶೀಲವಂತರು, ತುಂಬಾ ಉದಾರಿಗಳು ಅಂತಕ್ಕಂತ ಒಂದು ಮಾತುಗಳನ್ನ ಹೇಳ್ತಾ ಹೋಗ್ತಾನೆ. ಸೊ ಇವೆಲ್ಲ ಚಾರಿತ್ರಿಕ ಸತ್ಯಗಳು. ಸೊ
ಈ ಚಾರಿತ್ರಿಕ ಸತ್ಯಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಕ್ಕಂಥದ್ದು ಕಪ್ಪೆ ಅರಪಟ್ಟಿನ ಶಾಸನ ಹೇಳುತ್ತೆ. ಯಾಕೆಂದ್ರೆ 6ನೇ ಶತಮಾನದಲ್ಲಿ 7ನೇ ಶತಮಾನ ಅವ್ನು ಬಂದಾಗ ಕನ್ನಡಿಗರು ಎಂತವ್ರು ಅಂದ್ರೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೋ ಪರಿತನ್ ಮಾಧವನೀತನ್ ಪೆರನಲ್ಲ ಅಂತ. ಸೊ ಇಟ್ ಆಲ್ ಇಂಡಿಕೇಟ್ಸ್ ದಟ್ ವಿ in the sense the ancestors of our ancestors are very truthful people, very honest people, very prompt people. Even though they had number of difficulties, they never tell lies. ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರು ಸುಳ್ಳನ್ನು ಹೇಳ್ತಾ ಇರಲಿಲ್ಲ. ಇಲ್ಲಿ ಜನ ಅಂತೇಳಿ ವಿದೇಶ ವಿದ್ವಾಂಸರು ಈ ಜನರನ್ನ ಮುಕ್ತ ಕಂಠದಿಂದ ಪ್ರಶಂಸನೆ ಮಾಡಿದ್ದಾರೆ. ದಿಸ್ ಇಸ್ ವಾಟ್ ದಿ ಹಿಸ್ಟಾರಿಕಲ್ ಟ್ರೂತ್ ಅಂತಕ್ಕಂಥ. ಇದಕ್ಕೆಲ್ಲ ಕಾರಣ ಆವತ್ತಿನ ಕಾಲಘಟ್ಟದಲ್ಲಿ ಆಳ್ವಿಕೆ ಮಾಡಿದ ಅಶೋಕ ಅಂತ ಮಹಾಶಯರಿಂದ ನಮ್ಗೆ ಕಾರಣ ಅಂತ ಅನ್ಸುತ್ತೆ. ಅದೇ ರೀತಿಯಾಗಿ ಸೇವಾ ಮನೋಭಾವನಾಗಿರ್ಬೋದು, ಹಿರಿಯರನ್ನ ಗೌರವಿಸ್ತಕ್ಕಂಥ ತುಂಬಾ ಮುಖ್ಯ. ಹಾಗೆ ಕಿರಿಯರನ್ನ ಪ್ರೀತಿ ಮಾಡ್ತಕ್ಕಂಥ ತುಂಬಾ ಮುಖ್ಯ ಆಗತ್ತೆ. ಮನುಷ್ಯನ ಹೇಗೆ ನಾಗರಿಕತೆಯನ್ನು ಕಟ್ಕೊಂಡು ಬೆಳ್ಕೊಂಡು ಹೋಗ್ಬೇಕು, ಹೌ ಮ್ಯಾನ್ ಹ್ಯಾಸ್ ಟು ಗ್ರೋ, ಹೌ ಮ್ಯಾನ್ ಹ್ಯಾಸ್ ಟು ಲೀಡ್ ಸಿವಿಲೈಸೇಷನ್ ಆಸ್ ಕಲ್ಚರ್, he has to respect the elders and to love the youngers ಅಂತ ಯಂಗ್ಸ್ಟರ್ಸ್. ಅಂದ್ರೆ ಕಿರಿಯರನ್ನ ಅವನು ಪ್ರೀತಿಯಿಂದ ವಿಶ್ವಾಸನ ನೋಡ್ಬೇಕಾಗತ್ತೆ, ಹಿರಿಯರನ್ನ ಗೌರವದಿಂದ ನೋಡ್ಬೇಕಾಗತ್ತೆ. ಆಗ ಈ ರೀತಿಯಾಗಿರ್ತಕ್ಕಂಥ ಬದುಕನ್ನು ರೂಪಿಸ್ಕೊಂಡ್ರೆ ಒಂದು ಒಳ್ಳೆ ಸಮಾಜವನ್ನು ಕಾಣೋದು ಸಾಧ್ಯ ಆಗತ್ತೆ. ಯಾವಾಗ ಒಂದು ಸಮಾಜ ನಾವು ನಿರ್ಮಾಣ ಮಾಡ್ತಿರೋ ಆಗ ಒಂದು ಒಳ್ಳೆ ದೇಶ ಅಂತಕ್ಕಂಥದ್ದು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಶೋಕನು ಹೇಳ್ತಾ ಹೋಗ್ತಾನೆ. ದಿಸ್ ಇಸ್ ವಾಟ್ ಇಸ್ ಧಮ್ಮ ಅಂತಕ್ಕಂಥದ್ದು. ಅಹಿಂಸಾದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾನೆ. ಧಾರ್ಮಿಕ ಸಹಿಷ್ಣುದ ಬಗ್ಗೆ, ಟೇಕ್ ಫಾರ್ ಎಕ್ಸಾಂಪಲ್, ಬಿಫೋರ್ he is embraced to the Buddhism with the help of Upagupta, he was the devotee of Lord Shiva. ಶಿವನ ಆರಾಧಕರಾಗಿದ್ರು. ಮೌರ್ಯರು ಆರಂಭದಲ್ಲಿ ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ರು, ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು. ಆ ನಂತರ ಚಂದ್ರಗುಪ್ತ ಮೌರ್ಯ ಜೈನ ಮತಾವಲಂಬಿಯಾದ, ಅಶೋಕ ಬೌದ್ಧ ಮತಾವಲಂಬಿಯಾದ. ಅಶೋಕನ ಒಂದು ಏನು ಅಪೀಲ್ ಇತ್ತು ಅದು ಯೂನಿವರ್ಸಲ್ ಅಪೀಲ್ ಆಗಿತ್ತು. ಅದು ಸಾರ್ವತ್ರಿಕವಾಗಿ ಸರ್ವಸಮ್ಮತವಾದ ಸಾಮರಸ್ಯದ ತಳಹದಿಯ ಮೇಲೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಗಳಲ್ಲಿ ನಾವು ಅಶೋಕನ ಆಳ್ವಿಕೆಯನ್ನು ಕಾಣ್ತಾ ಹೋಗ್ತೀವಿ. ಒಂದು ಸೆಕ್ಯುಲರ್ ಸ್ಟೇಟ್ ಅನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಇದೇ ರೀತಿಯಾಗಿ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕಾಗಿ ಅವನು ದೇಶ ವಿದೇಶಗಳಿಗೆ, ಇನ್ಫ್ಯಾಕ್ಟ್ ಅವನು ಬೌದ್ಧ ಧರ್ಮ ಮತಾಂತರಗೊಂಡ ನಂತರ ಬುದ್ಧನಿಗೆ ಸಂಬಂಧಿಸಿದ ಲುಂಬಿನಿ ಆಗಿರ್ಬೋದು, ಕಪಿಲವಸ್ತು ಆಗಿರ್ಬೋದು, ಗಯಾ ಆಗಿರ್ಬೋದು, ಸಾರನಾಥ್ ಆಗಿರ್ಬೋದು, ಕುಶಿನಗರ ಈ ಸ್ಥಳಗಳಿಗೆ ಹೋಗಿ ಅಲ್ಲಿ ಸ್ತಂಭಗಳನ್ನು ನೆಟ್ಟಿ ಬೌದ್ಧ ಧರ್ಮವನ್ನ ಪ್ರಚಾರಕ್ಕಾಗಿ ಟೊಂಕು ಕೊಟ್ಟು ನಿಲ್ತಾನೆ. ತನ್ನ ಮಕ್ಕಳನ್ನ ಮಹೇಂದ್ರ ಮತ್ತು ಸಂಗಮಿತ್ರಗಳನ್ನ ವಿದೇಶಕ್ಕೆ ಕಳಿಸ್ಕೊಡ್ತಾನೆ. ಮಹಾದೇವ್ ಅಂತ ವ್ಯಕ್ತಿಯನ್ನ ಮೈಸೂರಿಗೆ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಕಳಿಸ್ಕೊಡ್ತಾನೆ. ಹೀಗೆ ಬೌದ್ಧ ಧರ್ಮದ ಒಂದು ಬೆಳವಣಿಗೆಗಾಗಿ ಸಾಕಷ್ಟು ರಾಜಾಶ್ರಯವನ್ನ, ರಾಜ ಪ್ರೋತ್ಸಾಹವನ್ನ ಯಾರು ಅಶೋಕ್ ಅವರು ಕೊಡ್ತಾ ಹೋಗ್ತಾರೆ. ಸೊ ಹೀಗಾಗಿ ನಾವ್ ಅರ್ಥ ಮಾಡ್ಕೊಳ್ಬೇಕು, ನಾವ್ ಯಾಕೆ ಇವತ್ತು ಐ ಥಿಂಕ್ ನಾವು ಹಲವಾರು ಜಯಂತಿಗಳನ್ನ ಆಚರಣೆ ಮಾಡ್ತಾ ಹೋಗ್ತೀವಿ. ಇವತ್ತು ಐ ಥಿಂಕ್ ಬುದ್ಧ ಪೂರ್ಣಿಮಾ ಇರ್ಬೋದು. ಅಂದ್ರೆ ಈ ಜಯಂತಿಗಳನ್ನ, ಈ ಮಹಾನ್ ವ್ಯಕ್ತಿಗಳನ್ನ ಯಾಕೆ ನಾವು ನೆನಪಿಸ್ಕೊಳ್ತೀವಿ ಅಂತಂದ್ರೆ, ಸಮ್ವೇರ್ ಇಟ್ ವಿಲ್ ಬಿ ಎನರ್ಜೈಸ್ ಅವರ್ ಸೆಲ್ಸ್. ನಮ್ಮನ್ನ ನಾವು ಶಕ್ತಿವಂತರನ್ನಾಗಿ, ಚೈತನ್ಯಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸ್ಕೊಳ್ಳಿಕ್ಕೆ ಇಂಥ ಮಹಾನ್ ವ್ಯಕ್ತಿಗಳ ಬದುಕುಗಳು ನಮ್ಗೆ ಆದರ್ಶಗಳಾಗಿರ್ತವೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಜಯಂತಿಗಳನ್ನ, ಸ್ಮರಣೆಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಶೋಕನ ಆಳ್ವಿಕೆ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಅಶೋಕನ ರಾಜ್ಯ ಸುಖಿ ರಾಜ್ಯ, ಅಶೋಕ ಸ್ಟೇಟ್ ವಾಸ್ ವೆಲ್ಫೇರ್ ಸ್ಟೇಟ್ ಅಂತ ನಾನು ಹೇಳ್ತಾ ಇದ್ದೆ. ಅಶೋಕನು ತನ್ನ ಶಾಸನಗಳಲ್ಲಿ ಹೊರಡಿಸ್ತಂತ ಹೇಳ್ತಾನೆ, ಅಶೋಕ ವಾಸ್ ಎ ಗ್ರೇಟ್ ಲವ್ ಅಂಡ್ ರಿಗಾರ್ಡ್ ಫಾರ್ ಹ್ಯೂಮನ್ ಲೈಫ್ ಅಂತ. ಮಾನವನ ಒಂದು ಬದುಕಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದ. ಅದೇ ರೀತಿಯಾಗಿ ಮಾನವನಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದ, ಪಶುಗಳಿಗೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದ. ಯಾಕಂದ್ರೆ ಮನುಷ್ಯನೊಬ್ಬನೇ ಬದುಕಕ್ಕಾಗಲ್ಲ. ಯಾಕೆಂದ್ರೆ ಈ ಪ್ರಕೃತಿಯಲ್ಲಿ ಅನೇಕ ಜೀವಿಗಳಿವೆ. ಎಲ್ಲಾ ಜೀವಿಗಳು ಮಾನವ ಮುಖ್ಯ ಆಗ್ತಾ ಹೋಗುತ್ತೆ. ಮನುಷ್ಯನೊಬ್ಬನೇ, you cannot imagine that man alone can exist on this earth. There are so many creatures, there are so many animals are living besides man. ಮನುಷ್ಯನ ಜೊತೆ ಅವೆಲ್ಲ ಮುಖ್ಯ ಆಗ್ತಾ ಹೋಗುತ್ತೆ. ಅದು ಅಶೋಕನ ಮನಗಂಡಿದ್ದ. ಅಂದ್ರೆ ಈ ರೀತಿಯಾಗಿ ಪ್ರಕೃತಿಯಲ್ಲಿ ಕಾಡು ಮುಖ್ಯ ಆಗತ್ತೆ, ಮನುಷ್ಯನಿಗೆ ಪಶುಗಳು ಮುಖ್ಯ ಆಗತ್ತೆ, ಮನುಷ್ಯ ಇವೆಲ್ಲ ಒಂದೇ ಜೊತೆಯಾಗಿ ಹೋಗ್ತಕ್ಕಂತ ಒಂದು ಸಂದರ್ಭ. ಇದನ್ನು ಮನಗಂಡಂತ ಅಶೋಕ ಇಡೀ ಜಗತ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಅಶೋಕ ಮಹಾಶಯರು ಪಶುಗಳಿಗೆ ಮತ್ತು ಮನುಷ್ಯರಿಗೆ ಚಿಕಿತ್ಸಾ ಪದ್ಧತಿಗಳನ್ನ ಆರಂಭಿಸ್ತಾರೆ. ಮೆಡಿಕಲ್ ಟ್ರೀಟ್ಮೆಂಟ್, ಮೆಡಿಕಲ್ ಅಂದ್ರೆ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಮನುಷ್ಯನಿಗೆ ಮತ್ತು ಪಶುಗಳಿಗೆ ಅಶೋಕನ ಕೊಟ್ಟಿದ್ದಂತ ಪ್ರಾಶಸ್ತ್ಯ ಅಂತಕ್ಕಂಥದ್ದು, ಪ್ರಯಾರಿಟಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ನಮ್ಗೆ ತಿಳಿದು ಬರುತ್ತೆ. ಸೊ ಹೀಗಾಗಿ ಜನರ ಅನುಕೂಲಕ್ಕಾಗಿ ರಸ್ತೆಗಳ ನಿರ್ಮಾಣ ಮಾಡ್ತಾನೆ. ರಸ್ತೆಗಳ ಪಕ್ಕದಲ್ಲಿ ಸಾಲು ಮರ ನೆಡ್ತಾ ಹೋಗ್ತಾನೆ. ಈ ಸಾಲು ಮರ ಅಂತ ಕಾನ್ಸೆಪ್ಟ್ ಇದೆಯಲ್ಲ, ಅದು ಬಹುಶಃ ನೋಡಿ ಅಶೋಕನು ಆರಂಭ ಮಾಡತಕ್ಕಂಥದ್ದು. ನಮ್ಗೆ ಸಾಲು ಮರ ತಿಮ್ಮಕ್ಕ ಅಂತ ನೆನಪಿಸ್ಕೊಳ್ತೀವಿ. ತಿಮ್ಮಕ್ಕ ಬಹುಶಃ ಅಶೋಕನ ಬಗ್ಗೆ ಓದಿದಾರ ಗೊತ್ತಿಲ್ಲ. ನಾವು
ಅಶೋಕನ ಬಗ್ಗೆ ಅವರು ಆಳುವ ಅಧ್ಯಯನ ಮಾಡಿದ್ರೆ ಗೊತ್ತಿಲ್ಲ, ಬಟ್ ತಿಮ್ಮಕ್ಕನ್ ಗೊತ್ತು ಪ್ರಕೃತಿಯಲ್ಲಿ ಮರಗಳ ಮಹತ್ವವೇನು ಅಂತ. ಒಂದೊಂದು ಸಸಿಯನ್ನ ಒಂದೊಂದು ಮರವನ್ನ ಆಕೆಗೆ ಮಕ್ಕಳಿಲ್ಲ, ನೀವೇ ನಮ್ಮ ಮಕ್ಕಳು ಅಂತ ಹೇಳಿ ಸಾಕಿ ಸಲಹಿದಂತ ಒಬ್ಬ ವೀರಮಾತೆ ತಿಮ್ಮಕ್ಕ ಅಂತಕ್ಕಂಥವ್ರು. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಒರಿಜಿನೇಟ್ ಮಾಡಿದವರು, ಹುಟ್ಟಿದ್ದು ದುಗ್ಮ ಆಗಿತ್ತು ಸಾಲ ಮರಗಳನ್ನು ನೆಡ್ತಕ್ಕಂತ ಕಾನ್ಸೆಪ್ಟ್ ಅನ್ನ ಆರಂಭಿಸಿದವರು ಬೇರೆ ಯಾರು ಅಲ್ಲ ಕಣ್ರಿ, ಅಶೋಕ ಅಂತ. ರಸ್ತೆಗಳ ಪಕ್ಕದಲ್ಲಿ ವಿಶ್ರಾಂತಿ ಧಾಮಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅಲ್ಲಿ ಬಾವಿಗಳನ್ನು ತೋರಿಸಿ ಜನರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ನೀರಿನ ಸೌಕರ್ಯ ಆಗಿರ್ಬೋದು, ಆಹಾರ ಸೌಕರ್ಯ, ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ಮಾಡೋ ಮುಖಾಂತರ, ಅನೇಕ ಸುಧಾರಣೆ ಮಾಡೋ ಮುಖಾಂತರವಾಗಿ ಜನರಿಗೆ ಜನೋಪಯೋಗಿ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಈ ರೀತಿ ಸುಖಿ ರಾಜ್ಯವನ್ನು ಕಟ್ತಾ ಹೋಗ್ತಾನೆ. ಧರ್ಮ ಮಹಾಮಾತರ ನೇಮಕ ಮಾಡ್ತಾನೆ. ಧರ್ಮ ಮಹಾಮಾತರರು ಈ ಅಧಿಕಾರಿಗಳು ಧಾರ್ಮಿಕ ಚಟುವಟಿಕೆಗಳಲ್ಲಿ ಜನರ ಶ್ರೇಯಸ್ಸಲ್ಲಿ, ಜನರ ಅಭಿವೃದ್ಧಿಗಳಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾನೆ. ನಾನು ಹೇಳ್ದಲ್ಲ, ಆಲ್ ಮೆನ್ ಆರ್ ಮೈ ಚಿಲ್ಡ್ರನ್ಸ್ and just as I desire for my children, and they may enjoy every kind of prosperity and happiness both in this world and the next world ಅಂತಕ್ಕಂಥದ್ದು. ಎಲ್ಲರೂ ನನ್ನ ಮಕ್ಕಳೇ, ನನ್ನ ಮಕ್ಕಳು ನಾನು ಯಾವ ರೀತಿ ಒಳ್ಳೇದನ್ನ ಬಯಸ್ತೀನೋ ಅದೇ ರೀತಿಯಾಗಿ ನಾನು ಅವ್ರಿಗೆ ಒಳ್ಳೇದನ್ನ ಬಯಸ್ತೀನಿ. ಪ್ರಜೆಗಳಿಗೆ ಅವ್ರು ಈ ಲೋಕದಲ್ಲಿ ಮತ್ತು ಇಹಲೋಕದಲ್ಲೂ ಅವರು ಕ್ಷೇಮವಾಗಿರ್ಬೇಕು ಅಂತಕ್ಕಂಥವದೇ ನನ್ನ ಒಂದು ಆಡಳಿತದ ಒಂದು ಧ್ಯೇಯ ಅಂತಕ್ಕಂಥದನ್ನ ಹೇಳ್ತಾನೆ. ಅಶೋಕ ಬರೀ ಹೇಳಲಿಲ್ಲ, ಇವತ್ತು ನಾವು ನೋಡ್ತೀವಿ, ಇವತ್ತು ನಾವು ಜಗತ್ನಲ್ಲಿ ಏನ್ ಕಾಣ್ತೀವಿ, ಜನ ಹೇಳ್ತಾರ ಅಷ್ಟೇ, ಮಾತುಗಳು ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ ಆದ್ರೆ ಅಷ್ಟೇ ಅವ್ರ ಕೃತಿಗಳು ಆ ಒಂದು ಮಟ್ಟದಲ್ಲಿ ಇರೋದಿಲ್ಲ. ಅಶೋಕ್ ಅವರು ನುಡಿದಂತೆ ನಡೆದ್ರು. ವಾಟ್ ಈ ಸೆಡ್ ಈ ಆಕ್ಟೆಡ್ ಲೈಕ್ ದಟ್, ಈ ಆಕ್ಟೆಡ್ ಅಪಾನ್ ಲೈಕ್ ದಟ್ ಅಂತ ಏನ್ ಹೇಳಿದ್ರು ಅದನ್ನ ಮಾಡಿದ್ರು ಆಡಳಿತದಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಶೋಕನ ಹೆಗ್ಗಳಿಕೆ ಇರತಕ್ಕಂಥದ್ದೇ ಅಲ್ಲೇ. ಸೊ ಅಶೋಕ ನುಡಿದಂತೆ ನಡೆದ, ಪ್ರಜೆಗಳನ್ನ ಮತ್ತೆ ಎಲ್ಲರಿಗೂ ಅಂದ್ರೆ ಇಡೀ ಸಾಮ್ರಾಜ್ಯ ಸರ್ವ ಕ್ಷೇತ್ರಗಳ ಅಭಿವೃದ್ಧಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮ ಬದುಕನ್ನ ಮುಡುಪಾಗಿಟ್ಟಿದ್ರು ಅಶೋಕ ಅಂತ ನಾವ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೋ ಹಿ ವಾಸ್ ಎಂಬ್ರೇಸ್ಡ್ ಬುದ್ಧಿಸಂ, ಈ ನೆವರ್ ಹೇಟೆಡ್ ಎನಿ ರಿಲಿಜಿಯನ್. ಅವನು ಯಾವುದೇ ಅವನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ರು ಅಷ್ಟೇ ಎಲ್ಲಾ ಧರ್ಮಗಳನ್ನು ಸಮನ್ವಯ ರೀತಿಯಲ್ಲಿ, ಸರ್ವ ಧರ್ಮ ಸಮನ್ವಯ ಅಂತಕ್ಕಂಥ ರೀತಿಯಲ್ಲಿ ಅವನು ನಂಬಿದ್ದ ಅಂತಕ್ಕಂಥದ್ದು. ಆದ್ರೆ ಆ ಒಂದು ಸಂದರ್ಭದಲ್ಲೇ ಬ್ರಾಹ್ಮಣರು ಕ್ರಾಂತಿಗಳಾಗತ್ತೆ. ಯಾಕಂದ್ರೆ ಅಶೋಕನ ಯಾವಾಗ ರಾಜಧರ್ಮ ಅಂತ ಬೌದ್ಧ ಧರ್ಮವನ್ನ ಪೋಷಿಸ್ತಾನೋ ಆ ಸಂದರ್ಭದಲ್ಲಿ ದೇಶದಲ್ಲಿ ಬ್ರಾಹ್ಮಣರು ಕ್ರಾಂತಿ ಹೇಳ್ತಕ್ಕಂಥ ಸಂದರ್ಭವನ್ನು ನಾವು ಕಾಣ್ತೀವಿ. ಸೊ ಏನೇ ಆಗ್ಲಿ, ನೋ ಡೌಟ್ ಅಶೋಕ ಅಂತಕ್ಕಂಥವನು ಅವನ ನೀತಿಗಳಿಂದ, ಅವನ ಧಾರ್ಮಿಕ ನೀತಿಗಳಿಂದ, ಅವನ ಸುಖಿ ರಾಜ್ಯ ಕಾನ್ಸೆಪ್ಟ್ ಇಂದ, ಅವನ ಧರ್ಮ ಪ್ರಚಾರ ಕಾರ್ಯಗಳಿಂದ, ಕೆಟ್ಟದ್ದು ಯುದ್ಧ ಅಂತಕ್ಕಂಥದ್ದು ಫಾರ್ ದಿ ಫಸ್ಟ್ ಟೈಮ್ ಈ ಜಗತ್ನಲ್ಲಿ ಒಬ್ಬ ದೊರೆ ಯುದ್ಧ ಕೆಟ್ಟದ್ದು ಅಂತ ಘೋಷಿಸಿದ ಅಂತ ಒಬ್ಬ ದೊರೆ ಇದಾನೆ ಅಂತಂದ್ರೆ ಅದು ಅಶೋಕ ಮಾತ್ರ. ಹಾಗಾಗಿ ಅಶೋಕ ನಮ್ಗೆ ತುಂಬಾ ಶ್ರೇಷ್ಠ ವ್ಯಕ್ತಿಯಾಗಿ ನಮ್ಗೆ ಕಾಣಿಸ್ತಾ ಹೋಗ್ತಾನೆ. ಸೊ ಹಾಗಾಗಿ ಮತ್ತೊಮ್ಮೆ ನಾನು ವೇಲ್ಸ್ ನ ಒಂದು ಇತಿಹಾಸಕಾರ, ವೇಲ್ಸ್ ನ ಒಂದು ನುಡಿಯನ್ನ ನಾನು ಅವನ ಬಗ್ಗೆ ಜ್ಞಾಪಿಸ್ತಾ ಹೇಳ್ತೀನಿ. ಭಾರತದ ಇತಿಹಾಸದಲ್ಲಿ ಏಕೆ ಜಗತ್ತಿನ ಇತಿಹಾಸ ಬಾನಂಗಳದಲ್ಲಿ ಎಂದೋ ಮಿನುಗಿ ಮಾಯವಾಗಿರುವ ಸಾವಿರಾರು ರಾಜ ಮಹಾರಾಜ ಭುವನೈಕ್ಯ ಚಕ್ರವರ್ತಿಗಳು ಅತಿರಥ ಮಹಾರಥರ ನಡುವೆ ಇಂದಿಗೂ ಪ್ರಜ್ವಲಿಸುತ್ತಿರುವ ಧ್ರುವತಾರೆ ಬೇರೆ ಯಾರೋ ಅಲ್ಲ ಕಣ್ರಿ, ಅವನೇ ಅಶೋಕ ಅಂತ. ಸೊ ಈ ಒಂದು ರೀತಿಯಲ್ಲಿ ನಾವು ಅಶೋಕನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಶೋಕನು ನಂತರ ಮೌರ್ಯ ಸಾಮ್ರಾಜ್ಯ, ಅವನ ಮಕ್ಕಳು ಮಹೇಂದ್ರ ಅಂತಕ್ಕಂಥ ಒಬ್ಬ ಬೌದ್ಧ ಧರ್ಮ ಪ್ರಚಾರಕ್ಕೆ ಕಳಿಸ್ದ. ಇನ್ನೊಬ್ಬ ಮಗ ಅಶೋಕನ ಬದುಕಿದ್ದಾಗೆ ಮರಣ ಹೊಂತಾನೆ. ಆ ನಂತರ ಇನ್ನೊಬ್ಬ ಕುನಾಲ ಅಂತಕ್ಕಂಥ ಸಂಪ್ರೀತಿ ಅಂತಕ್ಕಂಥ ಕೆಲ ಕಾಲ ಆಳ್ವಿಕೆ ಮಾಡ್ತಾರೆ. ಬೃಹದ್ರಥ ಅಂತಕ್ಕಂಥವನು ಮೌರ್ಯ ಸಾಮ್ರಾಜ್ಯ ಕೊನೆಯ ಅರಸನಾಗ್ತಾನೆ. ಬೃಹದ್ರಥ ಅಂತಕ್ಕಂಥವನು ಪುಷ್ಯಮಿತ್ರ ಶೃಂಗನಿಂದ ಹತನಾಗ್ತಾನೆ, ಸತ್ತೋಗ್ತಾನೆ. ಅದರೊಂದಿಗೆ 137 ವರ್ಷಗಳ ಆಳ್ವಿಕೆ, ಭಾರತದಲ್ಲಿ ಆಳ್ವಿಕೆ ಮಾಡಿದಂತ ಮೌರ್ಯ ಸಾಮ್ರಾಜ್ಯ ಅಂತ್ಯ ಆಗತ್ತೆ. ಸೊ ದಿಸ್ ಇಸ್ ವಾಟ್ ದಿ ಮೌರ್ಯನ್ ಹಿಸ್ಟ್ರಿ. ನಮ್ಗೆ ಪರೀಕ್ಷಾ ದೃಷ್ಟಿಯಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಮೌರ್ಯರ ಆಡಳಿತ ಪದ್ಧತಿಗಳು ಹೇಗಿತ್ತು ಅಂತ ನೋಡಿ. ನಾನೀಗಾಗ್ಲೇ ಹೇಳಿದಾಗೆ ಫಾರ್ಚುನೇಟ್ಲಿ ಚಂದ್ರಗುಪ್ತ ಮೌರ್ಯ ಗಾಟ್ ಎನ್ ಎ ವೆರಿ ಟ್ರಸ್ಟೆಡ್ ಅಡ್ವೈಸರ್ ಲೈಕ್ ಚಾಣಕ್ಯನಿಗೆ ಮತ್ತೊಂದು ಹೆಸರು ಕೌಟಿಲ್ಯ, ವಿಷ್ಣುಗುಪ್ತ ಅಂತಿತ್ತು. ಅವನು ಅರ್ಥಶಾಸ್ತ್ರ ಕಥೆಯನ್ನು ಬರ್ದ. ಬಹುಶಃ ಭಾರತದ ಮೆಕೇವೆಲಿ ಅಂತ ಕರಿತೀವಿ ನಾವು ಚಾಣಕ್ಯನನ್ನ, ಅಥವಾ ಭಾರತದ ಒಬ್ಬ ದೊಡ್ಡ ರಾಜಕೀಯ ಚಿಂತಕ. ಒಂದು ರಾಜ್ಯ ಹೇಗಿರ್ಬೇಕು, ರಾಜ ಹೇಗಿರ್ಬೇಕು, ರಾಜನ ಅರ್ಹತೆಗಳೇನು, ರಾಜನ ಹಕ್ಕುಗಳೇನು, ರಾಜನ ಕರ್ತವ್ಯಗಳೇನು, ಎಲ್ಲವನ್ನು ನಾವು ಅರ್ಥಶಾಸ್ತ್ರದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಆ ರೀತಿಯಾಗಿ ಆ ಅರ್ಥಶಾಸ್ತ್ರದ ಒಂದು ನೀತಿ ನಿಯಮಗಳು ಏನಿವೆ ಅದರಲ್ಲಿ ಆ ಒಂದು ತಳಹದಿ ಮೇಲೆ ಮೌರ್ಯರ ಆಳ್ವಿಕೆ ರೂಪುಗೊಂಡಿತ್ತು. ಕೇಂದ್ರದಲ್ಲಿ ಸರ್ಕಾರ ಇತ್ತು. ಅದು ಕೇಂದ್ರ ಸರ್ಕಾರ ಅದು ರಾಜ್ಯದ ಅತ್ಯಂತ ಉನ್ನತ ಅಧಿಕಾರಿಯಾಗಿದ್ದ ಅವನು ಎಲ್ಲಾ ನ್ಯಾಯಾಂಗ, ಆಡಳಿತ,
ಪ್ರತಿ ಒಂದು ವಿಚಾರಕ್ಕೂ ಅವನೇ ಅಂತಿಮ ಅಧಿಕಾರಿಯಾಗಿದ್ದ ಅಂತಕ್ಕಂಥದ್ದು. ರಾಜನೊಬ್ಬನೇ ಆಡಳಿತ ನಡೆಸಕ್ಕಾಗಲ್ಲ. ಯಾಕೆಂತಂದ್ರೆ ಒಂದು ರಥ ಒಂದು ಚಕ್ರದ ಮುಖಾಂತರ ರಥ ಮುಂದೆ ಹೋಗೋದಿಲ್ಲ. ಹೇಳ್ತಾನೆ ಕೌಟಿಲ್ಯ, ಒಂದು ರಥ ಒಂದು ಚಾರಿಯಟ್ ಮುಂದೆ ಹೋಗ್ಬೇಕಾದ್ರೆ ಹೇಗೆ ಎರಡು ವೀಲ್ಗಳು, ಎರಡು ಚಕ್ರಗಳು ಮುಖ್ಯ ಆಗತ್ತೋ ಹಾಗೆ ಒಂದು ಆಡಳಿತ ಯಂತ್ರ ಮುಂದೆ ಸಾಗ್ಬೇಕಾದ್ರೆ ರಾಜನಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ಮಂತ್ರಿಗಳು ಬೇಕಾಗತ್ತೆ. ಆ ಮಂತ್ರಿಗಳ ಗುಂಪು ಮಂತ್ರಿ ಪರಿಷತ್ ಆಗಿರ್ಬೋದು. ಆ ಮಂತ್ರಿ ಪರಿಷತ್ ತಕ್ಕಂಥದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕರಿತೀವಿ. ದೇರ್ ವರ್ ಸೋ ಮೆನಿ ಮಿನಿಸ್ಟರ್ಸ್ ಡ್ಯೂರಿಂಗ್ ದಿ ಮೌರ್ಯನ್ ಪೀರಿಯಡ್. ಮಂತ್ರಿ, ಸೇನಾಪತಿ, ಪುರೋಹಿತ, ಯುವರಾಜ ಅಂಡ್ ಸಂಹರ್ತ, Sannidhata, like this. There are so many ministers who worked to help the king to running of the administrative machinery. So there were 27 departments, central government. There was a spy system. ಗೂಢಾಚಾರ ವ್ಯವಸ್ಥೆ ಇತ್ತು. ಆ ಗೂಢಾಚಾರ ವ್ಯವಸ್ಥೆ ಅಂತಕ್ಕಂಥದ್ದು ರಾಜನಿಗೆ ಶತ್ರುಗಳ ಚಲನವಲನಗಳನ್ನ ಕುರಿತು ಮಾಹಿತಿಯನ್ನು ನೀಡ್ತಾ ಇತ್ತು. ಅದು ತುಂಬಾ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಇದೆಯಲ್ಲ, ಆ ಒಂದು ಟೈಪ್ ಅಲ್ಲಿ ಸ್ಪೈ ಸಿಸ್ಟಮ್ ವರ್ಕ್ ಮಾಡ್ತಾ ಇತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಸರ್ಕಾರ ಅಂತಕ್ಕಂಥದ್ದು, ಕೇಂದ್ರ ಸರ್ಕಾರ ವಿಶಾಲವಾದ ಸಾಮ್ರಾಜ್ಯ. ನಾನು ಈಗಾಗಲೇ ಹೇಳಿದಾಗೆ ಭಾರತವನ್ನು ಆಳ್ವಿಕೆ ಮಾಡಿದ ಒಂದು ಬೃಹತ್ ಸಾಮ್ರಾಜ್ಯ, ಜಗತ್ತನ್ನು ಆಳ್ವಿಕೆ ಮಾಡಿದ ಬೃಹತ್ ಸಾಮ್ರಾಜ್ಯಗಳು ಒಂದಂತ ಮೌರ್ಯ ಸಾಮ್ರಾಜ್ಯ. ಇಂತಹ ವಿಶಾಲವಾದ ಸಾಮ್ರಾಜ್ಯ ಹಲವಾರು ಪ್ರಾಂತ್ಯಗಳನ್ನಾಗಿ ವಿಭಜಿಸಲಾಗಿತ್ತು. ಉತ್ತರ ಪ್ರಾಂತ್ಯ, ದಕ್ಷಿಣ ಪ್ರಾಂತ್ಯ, ಪೂರ್ವ ಪ್ರಾಂತ್ಯ ಮತ್ತು ಪಶ್ಚಿಮ ಪ್ರಾಂತ್ಯ ಅಂತ ಹೇಳಿ. ದಕ್ಷಿಣ ಪ್ರಾಂತ್ಯದ ಬಹುಶಃ ಸುವರ್ಣಗಿರಿ ರಾಜಧಾನಿಯಾಗಿ ಕೆಲಸ ಮಾಡ್ತು. ಕೇಂದ್ರ ಪ್ರಾಂತ್ಯಕ್ಕೆ ಪಟಲಿಪುತ್ರ, ಮತ್ತೊಂದು ಪ್ರಾಂತ್ಯಕ್ಕೆ ಉಜ್ಜಯಿನಿ, ಈ ತರ ಅನೇಕ ಈ ಸ್ಥಳಗಳು ರಾಜಧಾನಿಯಾಗಿ ಕೆಲಸ ಮಾಡ್ತಾ ಇದ್ವು. ಸೊ ಮತ್ತೆ ಸ್ಥಳೀಯ ಆಡಳಿತಕ್ಕೆ ಸಂಬಂಧಿಸಿದಾಗೆ ಸ್ಥಳೀಯ ಆಡಳಿತ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ನಾವು ನೋಡ್ತೀವಿ. ಈ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಸುಮಾರು 30 ಸದಸ್ಯರು ಒಳಗೊಂಡಿರ್ತಕ್ಕಂಥ 6 ಬೋರ್ಡ್ಗಳು, 6 ವಿಭಾಗಗಳನ್ನು ಕಾಣ್ತೀವಿ. ಉದಾಹರಣೆಗೆ ಗೃಹೋಪಯೋಗಿ ಒಂದು ಕೈಗಾರಿಕೆಗಳ ಒಂದು ವಿಭಾಗ ಆಗಿರ್ಬೋದು, ವಿದೇಶಿ ವಿದ್ವಾಂಸರು ಅಥವಾ ಪ್ರವಾಸಿ ಬಂದ ನೋಡ್ಕೊಳ್ತಾ ಒಂದು ವಿಭಾಗ ಆಗಿರ್ಬೋದು, ಸೆನ್ಸಸ್. ಬಹುಶಃ ನೀವು ನೋಡಿರ್ಬೋದು, ಭಾರತದ ಒಂದು ಜನಗಣತಿ ಆರಂಭ ಆಗ್ತಕ್ಕಂಥ ಮೌರ್ಯರ ಕಾಲದಲ್ಲಿ, ಅದು ವಿಶೇಷವಾಗಿ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ತೆರಿಗೆಯನ್ನ ಸಂಗ್ರಹಿಸಕ್ಕೆ ಒಂದು ವಿಭಾಗ. ಈ ರೀತಿಯಾಗಿ ಜುಡಿಷಿಯಲ್ ವ್ಯವಸ್ಥೆಯಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೆಲವೊಂದು ಸುಧಾರಣೆಗಳು ನಾವು ಮೌರ್ಯರ ಕಾಲದಲ್ಲಿ ಕಂಡು ಬರ್ತದೆ. ಅದು ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ ಅಂತಕ್ಕಂಥ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ. ಈ ಧರ್ಮಸ್ಥೇಯ ಮತ್ತು ಕಂಟಕ ಶೋಧನೆ ಅಂತಕ್ಕಂಥ, ಧರ್ಮಸ್ಥೇಯ ಅಂದ್ರೆ ಸಿವಿಲ್ ನ್ಯಾಯಾಲಯಗಳು, ಕಂಟಕ ಶೋಧನ ಅಂದ್ರೆ ಕ್ರಿಮಿನಲ್ ನ್ಯಾಯಾಲಯಗಳು. ಇದು ಮೌರ್ಯರ ಕಾಲದಲ್ಲಿ ಕಂಡು ಬರ್ತವೆ. ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ಅಥವಾ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯನ್ನ ಮೌರ್ಯರು ಹೊಂದಿದ್ರು. ನಂತರ ಅದೇ ರೀತಿ ತೆರಿಗೆಗಳನ್ನ ಭೂಕಂದಾಯ ಪ್ರಧಾನವಾದ ತೆರಿಗೆ ಆಗಿತ್ತು. ತೆರಿಗೆ ಮುಖಾಂತರವಾಗಿ ರಾಜ್ಯದ ಬೊಕ್ಕಸ ತುಂಬುತ್ತಾ ಇತ್ತು, ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾ ಇದ್ರು. ಸೊ ಇದಾದ ತರುವಾಯ ಕಲೆ ಮತ್ತು ವಾಸ್ತುಶಿಲ್ಪ ಸಂಬಂಧದಾಗಿದೆ. ಅವರು ಅನೇಕ ಕಟ್ಟಡಗಳನ್ನ, ಸ್ತಂಭಗಳನ್ನ, ಸ್ತೂಪಗಳ, ಸಾಂಚಿ ಸ್ತೂಪ ಆಗಿರ್ಬೋದು, ಇನ್ನೂ ಅನೇಕ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ. ಬಹುಶಃ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪ ಆರಂಭ ಆಗ್ತಕ್ಕಂಥದ್ದೇ ಮುಖ್ಯವಾಗಿ ಅಶೋಕನ ಕಾಲದಿಂದ. ಸ್ತೂಪಗಳು, ಅಶೋಕ ಸ್ತೂಪಗಳು ಆಗಿರ್ಬೋದು, ಅಶೋಕ ಸ್ತಂಭಗಳು ಆಗಿರ್ಬೋದು, ಬಸದಿಗಳು, ಇವು ಅವರು ನಿರ್ಮಾಣ ಮಾಡ್ತಾರೆ. ಸೊ ಈ ರೀತಿಯಾಗಿ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಗತಿಯನ್ನು ಸಹ ನಾವು ಮೌರ್ಯರ ಕಾಲದಲ್ಲಿ ಕಾಣಬಹುದು. ಅವರ ಆಡಳಿತ ವ್ಯವಸ್ಥೆ, ಪ್ರಾಂತೀಯ ಆಡಳಿತ, ಗ್ರಾಮಾಡಳಿತ, ಕೇಂದ್ರಾಡಳಿತ, ನ್ಯಾಯಾಂಗ ಆಡಳಿತ, ಕಂದಾಯ ಆಡಳಿತ, ಇವೆಲ್ಲ ಅಷ್ಟೇ ತುಂಬಾ ಪ್ರಮುಖವಾದಂತ ಸುಧಾರಣೆಗಳು ಮೌರ್ಯರದು. ಇವೆಲ್ಲಾ ವಿಚಾರ ನೆನ್ಪಿಟ್ಕೊಂಡು ನಾವು ಪರೀಕ್ಷೆಗೆ ಸಿದ್ಧತೆಗಳು ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಮೌರ್ಯರ ಕಾಲ. ನಾನು ಮತ್ತೊಮ್ಮೆ ಜ್ಞಾಪಿಸ್ತೀನಿ ಸ್ನೇಹಿತರೆ, ದ ಪಾಯಿಂಟ್ಸ್ ಟು ಬಿ ರಿಮೆಂಬರ್ ಇನ್ ದ ಮೌರ್ಯನ್ ಎಂಪೈರ್. ಚಂದ್ರಗುಪ್ತ ಮೌರ್ಯ, ದ ಫೌಂಡರ್ ಆಫ್ ದಿ ಮೌರ್ಯನ್ ಎಂಪೈರ್. ಆಮೇಲೆ ಅವನ ಯುದ್ಧಗಳು, ಅವನ ದಿಗ್ವಿಜಯಗಳು. ಆ ತರುವಾಯ ಮೌರ್ಯರ ಕಾಲದಲ್ಲಿ ಸಾಮ್ರಾಜ್ಯ ಒಂದು ವೈಶಾಲ್ಯತೆ ಆಗಿರ್ಬೋದು, ಅದನ್ನ ನಿರ್ಮಾಣ ಮಾಡುವಲ್ಲಿ ಚಂದ್ರಗುಪ್ತ ಮೌರ್ಯನ ಪಾತ್ರ, ಗ್ರೀಕರ ಮೇಲೆ ಅವನ ಸಂಘರ್ಷಗಳು, ನಂತರ ಬಿಂದುಸಾರ ನಂತರ ಅಶೋಕ ಕಳಿಂಗ ಯುದ್ಧ, ಅಶೋಕ ಮತ್ತು ಅವನ ಧರ್ಮ, ಅಶೋಕ ಮತ್ತು ಸುಖಿ ರಾಜ್ಯ, ಅಶೋಕ ಮತ್ತು ಬೌದ್ಧ ಧರ್ಮ. ಇನ್ಫ್ಯಾಕ್ಟ್ ಮೂರನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸ್ತಾನೆ ಯಾರು? ಅಶೋಕ ಅಂತಕ್ಕಂಥವನು. ರಾಜ ಪ್ರೋತ್ಸಾಹನ ಕೊಡ್ತಾನೆ. ಅಶೋಕ ಅಂದ್ರೆ ಮೌರ್ಯ ಧರ್ಮ ಪತನ ಆಗತ್ತೆ ಬಹುಬೇಗನೆ. ಪುಷ್ಯಮಿತ್ರ ನಿಂದ ಮೌರ್ಯರ ಕೊನೆಯ ಬೃಹತ್ ಹತನ ಆಗ್ತಾನೆ. ಅದಾದ ನಂತರ ಮೌರ್ಯರ ಆಡಳಿತ ಪದ್ಧತಿ, ಕೇಂದ್ರ ಆಡಳಿತ, ಪ್ರಾಂತೀಯ ಆಡಳಿತ, ಸ್ಥಳೀಯ ಆಡಳಿತ ಅಂತಕ್ಕಂಥದ್ದು, ನ್ಯಾಯಾಂಗ ಆಡಳಿತ ತುಂಬಾ ಮುಖ್ಯ ಆಗತ್ತೆ. ಮತ್ತೆ ಕಲೆ ಮತ್ತು ವಾಸ್ತುಶಿಲ್ಪ. ಇದಿಷ್ಟು ವಿಚಾರಗಳನ್ನ ನೀವು ಪರೀಕ್ಷಾ ದೃಷ್ಟಿಯಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ನೀವು ನೆನ್ಪಿಟ್ಕೊಂಡು ಪರೀಕ್ಷೆ ಸಿದ್ಧತೆಗಳು ಮಾಡ್ಕೊಂಡ್ರೆ ತುಂಬಾ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನೀವು ಯು ಕ್ಯಾನ್ ಶೇರ್ ವಿತ್ ಮೀ, ಯು ಕ್ಯಾನ್ ಆಸ್ಕ್ ಮೀ. ನಾನು ಕ್ಲಾಸಲ್ಲಿ ಸ್ವಲ್ಪ ಮಾತಾಡ್ತೀನಿ.
ಹಲೋ, ಸರ್ ಕ್ಲಾಸ್ ತುಂಬಾ ಕ್ಲಿಯರ್ ಆಗಿತ್ತು ಸರ್. ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದೆಯಾ? ಹಾಗೇನಿಲ್ಲ ಸರ್, ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಏನಪ್ಪ ನಿಮ್ಮ ಹೆಸರು? ರುದ್ರಪ್ಪ ಸರ್. ಎಲ್ಲಿ? ಹಲೋ ಹೇಳಿ 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 ಹಲೋ ಹೇಳಿ ಹೇಳಿ. ಸರ್, ಕನೆಕ್ಷನ್ ಇವತ್ತು ಕರೆಕ್ಟ್ ಆಗಿರ್ಲಿಲ್ಲ ಸರ್. ನಮ್ಗೆ ಕ್ಲಾಸ್ ಸಿಗ್ತಾ ಇಲ್ಲ ನಿನ್ನೆಯಿಂದ. ಕನೆಕ್ಷನ್ ನಾನು ಡಿಸ್ಕನೆಕ್ಟ್ ಆಗ್ತಾ ಇತ್ತು. ನಾನು ಲೇಟ್ ಆಯ್ತು ಸ್ವಲ್ಪ. ಹೇಳಿ, ಈಗ ಪಾಠ ಕೇಳಿಸ್ಕೊಂಡ್ರ? ಹೌದು, ಹೇಗಿತ್ತು? ಅದೇ ಈ ಕೊನೆಯಲ್ಲಿ ಸರಿಯಾಗಿ ಕೇಳಿಸ್ಲೇ ಇಲ್ಲ ಸರ್. ತುಂಬಾನೇ ಒಂದ್ ವರ್ಡ್ಗೂ ಡಿಸ್ಕನೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇತ್ತು. ಸೊ ಹಂಗಾಗಿ ಆಗ್ಲೇ ಇಲ್ಲ. ಪ್ರಾಬ್ಲಮ್ ಇರುತ್ತೆ. ನೀವು ಸ್ವಲ್ಪ ರಿಮೋಟ್ ಏರಿಯಾದಲ್ಲಿ ಎಲ್ಲಿಂದ ಮಾತಾಡ್ತಾ ಇದೀರಾ? ಮೈಸೂರಿಂದ ಸರ್. ಹೌದಾ? ಓಕೆ ಓಕೆ ಓಕೆ. ಸರಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಮ್ಮ. ಆಗ್ತಿರ್ಬೋದು. ಓಕೆ ಓಕೆ ಓಕೆ, ನೆಕ್ಸ್ಟ್ ಸರ್. ಹೇಳಿಮ್ಮ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಯಾರು ಮಾತಾಡೋದು? ಯಾರು ಮಾತಾಡೋದು ಹೇಳಿ? ಸುನೀತಾ ಹೇಳಿ. ಸರ್, ನಮಗೂ ಇವತ್ತೇ ಸರ್ ಇಂಗ್ಲಿಷ್ ಕ್ಲಾಸ್ ಕನೆಕ್ಟ್ ಆಗಿದ್ದು. ಓಕೆ ಇಷ್ಟ್ರೇನು ಇವತ್ತಿಂದಾನೆ ಸರ್ ಕನೆಕ್ಟೇ ಆಗ್ತಿರ್ಲಿಲ್ಲ ಸರ್. ಓಕೆ. ಇವತ್ತು ಕ್ಲಿಯರ್ ಆಗಿ ಕೇಳಿಸ್ತಾ ಸರ್. ಓಕೆ, ಚೆನ್ನಾಗಿ ಪಾಠ ಮಾಡಿದ್ರಿ ಸರ್. ಥ್ಯಾಂಕ್ ಯು. ಪರೀಕ್ಷೆ ಚೆನ್ನಾಗಿ ಮಾಡಿ. ಓಕೆ ಸರ್, ಮತ್ತೆ ನಾವು ಹೇಳಿ ಪ್ರಶಾಂತ್. ಸರ್ ನಮಸ್ತೆ ಸರ್. ನಮಸ್ತೆ ಪ್ರಶಾಂತ್, ಹೇಳಿ. ಸರ್, ಇನ್ನು ಆನ್ಲೈನ್ ಕ್ಲಾಸಸ್ ಏನಾದ್ರು ಎಕ್ಸ್ಟ್ರಾ ತಗೊಳ್ಳೋದು ಏನಾದ್ರು ಚಾನ್ಸಸ್ ಇದೆಯಾ ಸರ್? ಗೊತ್ತಿಲ್ಲ. ಈಗ ನಮ್ದು 12ನೇ ತಾರೀಕು ಮುಗಿಯುತ್ತೆ ನಮ್ಮ ಶೆಡ್ಯೂಲ್ ಪ್ರಕಾರ. ಅದೇ ಸರ್, ನಿಮ್ದು ಇನ್ನೂ ಸ್ವಲ್ಪ ಕ್ಲಾಸಸ್ ಸ್ವಲ್ಪ ಜಾಸ್ತಿ ನಮಗೆ ಸಿಕ್ಕಿದ್ರೆ ನಾವು ಸ್ವಲ್ಪ ಎಕ್ಸಾಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಬಹುದು ಅಂತ ನಮ್ಮ ಅನಿಸಿಕೆ ಸರ್. ಖಂಡಿತ ಏನಕ್ಕೆ ಅಂದ್ರೆ ಈ ಎಕ್ಸಾಮ್ ಟೈಮ್ಸ್ ನಲ್ಲಿ ನಮ್ಗೆ ಸ್ವಲ್ಪ ಉಪಯೋಗ ಆಗುತ್ತೆ ಸರ್. ನಿಮ್ಮಿಂದ ಸ್ವಲ್ಪ ಕ್ಲಾಸಸ್ ಇನ್ನೊಂದು 5-6 ಕ್ಲಾಸಸ್ ತಗೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಸರ್. ಪ್ಲೀಸ್. ಹೌದು, ನೀವೇ ತಗೊಂಡ್ರೆ ಚೆನ್ನಾಗಿರುತ್ತೆ ಸರ್. ಓಕೆ ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ಸರ್ ಇದನ್ನ ಬೇಕಾದ್ರೆ ಬೇರೆಯವ್ರಿಗೆ ಯಾರಿಗಾದ್ರು ಮಾತಾಡಿ ಅಂತಂದ್ರೆ ನಾವು ಒಂದ್ಸರಿ ಫೋನ್ ಮಾಡಿ ಬೇಕಾದ್ರೆ ತಿಳಿಸ್ತೀವಿ ಸರ್ ಅವರಿಗೆ. ನನ್ನ ನಂಬರ್ ಗೊತ್ತಿದೆಯಲ್ಲ, ನನ್ನ ನಂಬರ್ ಫೋನ್ ಮಾಡಿ ನಾನು ಹೇಳ್ತೀನಿ. ಆಮೇಲೆ ನನ್ನ ನಂಬರ್ ಗೊತ್ತಲ್ಲ? ಗೊತ್ತು ಸರ್. ನನ್ನ ನಂಬರ್ ಫೋನ್ ಮಾಡಿ ಕಾಲ್ ಮಾಡ್ತೀನಿ ಸರ್. ನಾನು ಆಮೇಲಿಂದ ಮಾಡ್ತೀನಿ ಸರ್. ಓಕೆ. ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು. ಕ್ಲಾಸ್ ಚೆನ್ನಾಗಿತ್ತಾ? ಓಕೆ, ಥ್ಯಾಂಕ್ ಯು. ನಿಜವಾಗ್ಲೂ ಚೆನ್ನಾಗಿತ್ತು. ಹೇಳಿಮ್ಮ. ಚಂದ್ರಪ್ರಭಾ ಹೇಳಿ. ಹಲೋ. ಹಾ ಸರ್, ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸ್. ಥ್ಯಾಂಕ್ ಯು. ಹಲೋ. ತುಂಬಾ ಚೆನ್ನಾಗಿತ್ತು. ನೀವು ಗಾಂಧೀಜಿ ಬಗ್ಗೆ ಹೇಳಿದ್ದು ಇನ್ನೂ ತುಂಬಾ ಖುಷಿ ಆಯ್ತು ನಮ್ಗೆ. ಸರ್, ಈ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಸರ್. ನಾವು ಇಂಗ್ಲಿಷ್ ಅಲ್ಲಿ ಬರೀತೇವೆ ಎಕ್ಸಾಮ್, ಅದಕ್ಕೆ. ಹೌದು. ಆಯ್ತಮ್ಮ, ಆಯ್ತು. ನೆಕ್ಸ್ಟ್ ಟೈಮ್ ಅದನ್ನ ನಾವು ಮಾಡೋಣ. ಎಲ್ಲಿಂದ ಮಾತಾಡ್ತಾ ಚಂದ್ರಪ್ರಭಾ? ಎಲ್ಲಿಂದ? ಬೆಂಗಳೂರಿಂದ ಸರ್. ಬೆಂಗಳೂರಿಂದ. ಬೆಂಗಳೂರಿಂದ. ಓಕೆನಮ್ಮ, ಥ್ಯಾಂಕ್ ಯು. ಗುಡ್ ತುಂಬಾ ಲಕ್. ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಲೋ, ಹೇಳಿಪ್ಪ, ಯಾರು ಮಾತಾಡೋದು? ಶಿವು ಅಂದ್ಬಿಟ್ಟು. ಶಿವು ಹೇಳಿ. ಸರ್, ಇದು ಇವತ್ತು ನಾವು ಒಂದು ಫೋನಿನ ಕಾರ್ಯಕ್ರಮ ಇತ್ತು ಸರ್. ಓಕೆ. ಅದ್ರಲ್ಲಿ ಬಂದ್ಬಿಟ್ಟು ವಿಜಯಶಂಕರ್ ಅವ್ರ ಜೊತೆ ಮಾತಾಡ್ದ. ವಯಸ್ಸಿದಾರ ಹತ್ರ ಹೇಳಿ. ಅವ್ರೇನ್ ಹೇಳಿದ್ರು ಅಂದ್ರೆ ನಮಗೆ ಡಿಸ್ಕನೆಕ್ಟ್ ಆಗ್ತಾ ಇತ್ತಲ್ಲ ಕ್ಲಾಸ್ಗಳು. ಓಕೆ. ಅವ್ರೇನ್ ಹೇಳಿದ್ರು ಅಂದ್ರೆ ನೋಟ್ಸ್ ಎಲ್ಲ ರೆಡಿ ಇದೆ, ನಿಮ್ದು ಆಡಿಯೋ ಕ್ಲಾಸಸ್ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಓಕೆ. ಅದನ್ನ ಬಂದ್ಬಿಟ್ಟು ಆ್ಯಪ್ಗೆ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್, ಆ್ಯಪ್ಗೆ ಮತ್ತೆ ವೆಬ್ಸೈಟ್ಗೆ. ಓಕೆ. ಅದು ಯಾವಾಗಿಂದ ಸಿಗ್ಬೋದು ಸರ್? ಆದಷ್ಟು ಬೇಗ ಮಾಡ್ತಾರೆ ಬಿಡಿ. ಯಾವಾಗ ಸಿಗುತ್ತೆ ಅಂತ ಕನ್ಫರ್ಮೇಶನ್ ಸರ್? ಕನ್ಫರ್ಮ್ ಅಲ್ಲ, ನೋಡೋಣ. ಅದು ಆದಷ್ಟು ಬೇಗ ಜಾರಿ ಮಾಡ್ತಾರೆ. ಆಗತ್ತೆ ಸರ್. ಮತ್ತೆ ಇದು ನಂದಿನಿ ಹೇಳಿಮ್ಮ. ಸರ್, ಎಕ್ಸಾಮ್ ಯಾವ ಮಂತ್ ಅಲ್ಲಿ ಇರ್ಬೇಕು ಸರ್? ಜುಲೈಯಲ್ಲಿ ಬರುತ್ತಮ್ಮ. ಜುಲೈಯಿಂದ ಸರ್.
ಹೌದು. ಸರ್ ನಾಳೆ ಸುಜಾತ ಮೇಡಮ್ ಕ್ಲಾಸಾ? ಹಲೋ ಸರ್. ಹೇಳಿಮ್ಮ. ಸರ್ ಇದು ಫೆಬ್ರವರಿಲಿ ಅಡ್ಮಿಷನ್ ಆದದ್ದು ಜುಲೈಲಿ ಇರುತ್ತಾ ಎಕ್ಸಾಮು? ಇಲ್ಲ ಅವ್ರಿಗೆ ಲೇಟ್ ಆಗುತ್ತೆ ಎಕ್ಸಾಮ್. ಓಕೆ ಸರ್ ನಾವು ಜನವರಿ ಸರ್ ನಾಳೆ ನಿಮ್ದು ಕ್ಲಾಸ್ ಇಲ್ವಾ? ನಾಳೆ ನಂದು ಕ್ಲಾಸ್ ಇಲ್ಲಮ್ಮ, ಸೆಕೆಂಡ್ ಇಯರ್ಗೆ ಇದೆ. ನಾಳಿದ್ದು 9ನೇ ತಾರೀಕಿದೆ. ನಾಳೆ ಬೇರೆಯವರಾ ಸರ್? ಹೌದಮ್ಮ, ನಾಳೆ ಬೇರೆ ರಾಮೇಗೌಡ ಹೋಗ್ತಾರೆ ಮತ್ತು ಸರ್. ಸುಜಾತ ತಗೊಳ್ತಾರೆ. ಹೇಳಿ. ಹಲೋ ಸರ್, ಜನವರಿಗೆ ಅಡ್ಮಿಷನ್ ಆಗಿರೋರು ಸರ್? ಅವ್ರಿಗೆ ಲೇಟ್ ಆಗಿ ಬರುತ್ತಮ್ಮ ಎಕ್ಸಾಮ್. ಯಾವಾಗ ಬರುತ್ತೆ ಸರ್? ಲೇಟ್ ಆಗುತ್ತಮ್ಮ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಹಲೋ Okay, ಹೇಳಿಮ್ಮ. ಸರ್. ಹಲೋ, ಹೇಳಿ, ಮುಂದೆ ಹೇಳಿ. ಹಲೋ. ಹಾ ಸರ್, ಕ್ಲಾಸ್ ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿ ಅರ್ಥ ಆಯ್ತು. ಯಾರ ಮಾತಾಡೋದು? ಸರ್ ಉಮಾದೇವಿ ಅಂತ. ಎಲ್ಲಿಂದ? ಆಕ್ಚುಲಿ ಅಶೋಕ ಚಕ್ರವರ್ತಿ ಬಗ್ಗೆ ತುಂಬಾ ಚೆನ್ನಾಗಿ ಓಕೆ ಅಮ್ಮ, ಥ್ಯಾಂಕ್ ಯು. ಹಲೋ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಹಲೋ ಸರ್. ಹೇಳಿ. ಹಲೋ ಹೇಳಿಮ್ಮ. ಹಲೋ ಹೇಳಿ, ಸುನೀತಾ ಅವರೇ ಹೇಳಿ. ಸರ್ ಅದೇ ಸರ್ ಜನವರಿ ಬೇಕಾ ಸರ್? ರೀ, ಅದಿನ್ನೂ ಡಿಸೈಡ್ ಆಗಿಲ್ಲ ರೀ. ನೀವು ವಾಣಿ ಹೇಳಿ. ಹಲೋ ಸರ್. ವಾಣಿ ಹೇಳಿಮ್ಮ. ಸರ್ ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಾಯ್ತು ಸರ್. ಅಶೋಕ ಚಕ್ರವರ್ತಿ ಬಗ್ಗೆ ತುಂಬಾ ಸವಿಸ್ತರವಾಗಿ ತಿಳಿಸ್ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಚೆನ್ನಾಗ್ ಅರ್ಥ ಆಯ್ತು ನಮಗೆ. ಎಲ್ಲಿಂದ ಮಾತಾಡ್ತೀರಮ್ಮ? ಬಿಜಾಪುರ ಸರ್. ಬಿಜಾಪುರ ಡಿಸ್ಟ್ರಿಕ್ಟ್. ಹಾ ಸರ್. ಓಕೆ ಅಮ್ಮ, ಒಳ್ಳೇದಾಗಿ. ಸರಿ ಸರ್. ಸೋಮೇಶ್ವರ. ಸರ್ ಇವತ್ತು ಅವ್ರು ಸೋಮೇಶ್ವರಿ ಸರ್. ಅಶೋಕನ್ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ಸರ್ ಇವತ್ತು ನೀವು. ಓಕೆ ಅಮ್ಮ, ಥ್ಯಾಂಕ್ ಯು. ಹೇಳಿಮ್ಮ. ಸರ್ ನೀವು ಸ್ವಲ್ಪ ಇಂಗ್ಲಿಷನ್ನೇ ಜಾಸ್ತಿ ಉಪಯೋಗಿಸ್ಬಿಟ್ರೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ ಸರ್. ಸ್ವಲ್ಪ ಕನ್ನಡದಲ್ಲೇ ಹೇಳ್ಬೇಕಾಗುತ್ತೆ. ಈಗ ಇನ್ನೊಂದು ಕಂಪ್ಲೇಂಟ್ ಏನ್ ಗೊತ್ತಾ, ಇಂಗ್ಲಿಷ್ ಮೀಡಿಯಂನವರು ಸ್ವಲ್ಪ ಇಂಗ್ಲಿಷ್ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಇಂಗ್ಲಿಷ್ ಮೀಡಿಯಂನವರು ಇನ್ ಸ್ವಲ್ಪ ಜಾಸ್ತಿ ಇಂಗ್ಲಿಷ್ ಮಾತಾಡೋದು ಹೇಳ್ತೀರಿ. ನೀವ್ ಕೇಳಿದ್ರೆ ಕನ್ನಡ ಕಡಿಮೆ ಮಾಡ್ತೀರ ಸರ್, ಇಂಗ್ಲಿಷ್ ಜಾಸ್ತಿ ಅಂತ ಹೇಳ್ತಿರಲ್ಲ. ನಾನೇನು ಕನ್ನಡದಲ್ಲಿ ಹೇಳ್ತೀನೋ ಇಂಗ್ಲಿಷ್ ಹೇಳ್ತೀನಿ. ಓಕೆ, ನೀವು ಇವತ್ತು ಚೆನ್ನಾಗಿ ಪಾಠ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಾವು ಮೈಸೂರಿಂದ ಸರ್, ಸೋಮೇಶ್ವರಿ ಅಂತ ಹೇಳಿ. ಸೋಮೇಶ್ವರಿ, ಥ್ಯಾಂಕ್ ಯು ಅಮ್ಮ. ಸೋಮೇಶ್ವರಿ ಮೈಸೂರಿಂದನಾ? ಓಕೆ, ಥ್ಯಾಂಕ್ ಯು. ಸರ್ ನಿಮ್ ನಂಬರ್ ಸ್ವಲ್ಪ ಹೇಳಿ ಸರ್ ನನಗೆ. ನನ್ನ ನಂಬರ್ ಸಂಜೆ ಮಾಡಿ ಫೋನ್ ಸರ್ ನಿಮ್ ನಂಬರ್ ನನ್ನ ಹತ್ರ ಇಲ್ಲ ಸರ್. ಹಲೋ ಸರ್. ಹೇಳಿ, ನನ್ನ ನಂಬರ್ ಬರ್ಕೊಳ್ಳಿ. ಹೇಳಿ ಸರ್. 9110 9110 698 69. ಓಕೆ ಸರ್. 230. 230. ಓಕೆ. ಹಲೋ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ ಸರ್. ಹಲೋ, ಹೇಳಿ. ಸರ್ ಇದು ಸಿದ್ಧಪಾಠ ಎಲ್ಲಾದ್ರೂ ಆಪ್ ಅಲ್ಲಿ ಸಿಗ್ಬೋದಾ ಸರ್? ನಾವು ಲಾಕ್ ಡೌನ್ ಆಗಿರೋದ್ರಿಂದ ನಮ್ ಊರಿಗೆ ಬಂದಿದೀವಿ, ಹಂಗಾಗಿ ಬುಕ್ಸ್ ಎಲ್ಲ ಬೇರೆ ಊರಲ್ಲಿ ಉಳ್ಕೊಂಡಿದೆ. ಅದಕ್ಕೆ ಅಸೈನ್ಮೆಂಟ್ ಬರೆಯಕ್ ತೊಂದ್ರೆ ಆಗ್ತದೆ. ಏನಾದ್ರೂ ಫರ್ದರ್ ಇದ್ರೆ ಹೇಳಿ ಸರ್ ನಮ್ಗೆ. ಎಲ್ಲಿ ಮೈಸೂರಲ್ಲಿ ಇದ್ದೀರಾ ನೀವು? ಮೈಸೂರಲ್ಲಿ ಅಡ್ಮಿಷನ್ ಸರ್. ನಾವು ಮೈಸೂರಲ್ಲಿ ಡ್ಯೂಟಿ ಮಾಡೋದು. ಈಗ ನಮ್ ಊರಿಗೆ ಬಂದಿದೀವಿ ಬಿಜಾಪುರಕ್ಕೆ. ಸೊ ಬುಕ್ಸ್ ಎಲ್ಲ ಅಲ್ಲೇ ಇದಾವ್ ಸರ್. ಇಷ್ಟು ದಿನ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹೌದು ಸರ್. ನೀವು ಸಿಲೆಬಸ್ ತಗೊಂಡು ಒಂದು ಬುಕ್ಸ್ ಇಲ್ಲ ಸರ್. ಸಿಲೆಬಸ್ ಇದ್ರಲ್ಲಿ ಯಾವ್ದಾದ್ರು ಆಪ್ ಅಲ್ಲಿ ಯಾವ್ದ್ರಲ್ಲೂ ಸಿಗ್ತಾ ಇಲ್ಲ ಸರ್ ಬರೀಲಿಕ್ಕೆ ಅಸೈನ್ಮೆಂಟ್ ಅಲ್ಲಿ. ಸರಿ ಸರ್, ಓಕೆ ಸರ್. ಹಲೋ ಸರ್. ವಾಣಿನಾ, ರೇಖಾನಾ? ಹಲೋ ಸರ್. ಹಲೋ ಸರ್, ರೇಖಾ ಮಾತಾಡ್ತಿರೋ ಸರ್. ಹಲೋ ಹೇಳಿಮ್ಮ ರೇಖಾ. ಹೇಳಿಮ್ಮ, ಹೇಳಿ ರೇಖಾ. ತುಂಬಾ ಚೆನ್ನಾಗಾಯ್ತು. ಹಾ Thank ಸರ್, you. ಅದು ಎಲ್ಲಿಂದ ಕ್ಲಾಸ್ ತುಂಬಾ ಮಾತಾಡ್ತೀರಮ್ಮ? ಚೆನ್ನಾಗಾಯ್ತು ಸರ್. ನಾವು ಹಾವೇರಿ Okay. ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇರೋದು. ಹಾವೇರಿಯಿಂದನಾ? ಹೇಳ್ತಾ ಓಕೆ, ಇದ್ದೀರಾ ಓಕೆ. ಕ್ಲಾಸ್ ಸರ್? ಇದು ಹಾ ಸರ್, ಹಾವೇರಿಯಿಂದ ಮಾತಾಡ್ತಾ ಇರೋದು. ಓಕೆ, ಗುಡ್ ಮಾ, ಗುಡ್. ಹಾ ಸರ್, ಚೆನ್ನಾಗಿ ಹೇಳ್ತೀರಾ ಸರ್ ಕ್ಲಾಸ್. ಹಿಂಗೆ ಇನ್ನೊಂದ್ ಸ್ವಲ್ಪ ಹೇಳ್ಬೋದು ಸರ್ ಕ್ಲಾಸ್ ನೀವು. ಅದೇ ದಯವಿಟ್ಟು ಲಾಕ್ ಡೌನ್ ಆಗಿರೋದ್ರಿಂದ ನಾವೆಲ್ಲ ಬುಕ್ಸ್ ಎಲ್ಲ ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದೀವಿ. ಸೊ ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಇವಾಗ ಕ್ಲಾಸ್ ಇಂದಾನೆ ನಮ್ಗೆಲ್ಲ ಇದು ಹೇಳ್ತೀರಾ ಸರ್ ಕ್ಲಾಸ್. ಓಕೆ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಮಾ ಸರ್ ಥ್ಯಾಂಕ್ ಯು ಮಾ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್. ಓಕೆ ಮಾ ಓಕೆ ಓಕೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಹಲೋ ಹೇಳಿಪ್ಪ ಹೇಳಿ. ಹಿಸ್ಟ್ರಿ ಬಗ್ಗೆ ಜಾಸ್ತಿ ಓದ್ಬೇಕು ಅಂದ್ರೆ ಯಾವ ಬುಕ್ ರೆಫರ್ ಮಾಡ್ಬೇಕು ಸರ್? ನೋಡಿ ಯಾರು ಮಾತನಾಡೋದು? ನಿರಂಜನ್ ಕುಮಾರ. ಹಾ ಸರ್. ನಿರಂಜನ್ ಕುಮಾರ್ ನಾವು ಕೊಟ್ಟಿರ್ತಕ್ಕಂಥ ಲೆಸನ್ಸ್ ಅನ್ನು ಓದಿ ಅದು ನಿಮ್ಗೆ ಇನ್ನೂ ಸಾಕಷ್ಟು ನಿಮ್ಗೆ ಸಂತೃಪ್ತಿ ಆಗಿಲ್ಲ ಅಂತಂದ್ರೆ ಹಾ ಸರ್. ನೀವು ಭಾರತ ಇತಿಹಾಸ ಅಂತ ಹೇಳಿ, ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಾ? ಹೌದು ಸರ್. ಭಾರತ ಇತಿಹಾಸ ಅಂತ ಹೇಳಿ ನಿಮ್ಗೆ ಸಿಗುತ್ತೆ, ಅನೇಕ ಪುಸ್ತಕಗಳು ಸಿಗುತ್ತೆ ನಿಮ್ಗೆ ಮಾರ್ಕೆಟಿಯಲ್ಲಿ. ಅದ್ಯಾವುದು ಲೇಖಕರ ಹೆಸರು ಏನಾದ್ರು ಹೇಳಿದ್ರೆ? ಲೇಖಕರು ಇವರು KN ಅಂತಿದ್ದಾರೆ, KN ಅಶ್ವತ್ಥನಾರಾಯಣ ಅಂತಿದ್ದಾರೆ ನೋಡಿ. ಅಶ್ವತ್ಥನಾರಾಯಣ ಸರಿ ಸರ್. KNE ಅಂತ ಪುಸ್ತಕ. ಹಾ ಸರ್. ಅದನ್ನ ನೋಡಿ ಅದು. ಓಕೆ ಸರ್. ಓಕೆ ನಿರಂಜನ್, ಎಲ್ಲಿಂದ ಮಾತಾಡ್ತೀರಾ? ಅದು ಕೊನೆಗಳಿಂದ. ಓಕೆ ಥ್ಯಾಂಕ್ ಯು ಸರ್. ಹಾ ಸರ್. ನೆಕ್ಸ್ಟ್ ಹಲೋ. ಹಲೋ, ನನ್ನ ಟೈಮ್ ಎಂಡ್ ಆಗ್ತಾ ಇದೆ, ಸೆಷನ್ ಎಂಡ್ ಆಗ್ತಾ ಇದೆ ನನ್ನ ಒಂದಿದು. ಸೊ ನಾನು ಎಂಡ್ ಮಾಡ್ತಾ ಇದ್ದೆ ನನ್ನ ಸೆಷನ್ ಅನ್ನ. ನಂತರ ನಾನು ನಾಳಿದ್ದು ನಿಮ್ಗೆ ನಾನು ಕ್ಲಾಸ್ ತಗೊಳ್ತೀನಿ. ನನ್ನ ಕ್ಲಾಸ್ ಇರೋದು ಇವತ್ತು 9ನೇ ತಾರೀಕಿದೆ. 9ನೇ ತಾರೀಕು ಇದೇ ಟೈಮ್ ನಾನು ಕ್ಲಾಸ್ ತಗೊಳ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಾನು ಸೆಷನ್ ಅನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.